ವಿಜ್ಞಾನ ಒಂದು ನಿಮಗೆ ಹೋಗೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡುತ್ತೆ. ಬೆಂಗಳೂರಿನ ಯಾವುದೇ ರೀತಿಯಿಂದಲೂ ಒಂದು ಮಾನದಂಡವಾಗಿ ಸ್ವೀಕರಿಸಬಾರ್ದು. ಇಡೀ ಭೂಮಿಯ ಇತಿಹಾಸವನ್ನು ಓಪನ್ ಮಾಡೋದಕ್ಕೆ ಒಂದು ಕೀಲಿ ಕೈ ಬೇಕು ನಮಗೆ. ಹೀಗಾಗಿ ಪರಸ್ಪರ ಪೂರಕವಾದ ವಿಜ್ಞಾನನೇ ಇವತ್ತು ಸ್ಪೆಷಲಿಸ್ಟ್ ಈಸ್ ಒನ್ ಹೂ ನೋಸ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಥಿಂಗ್ಸ್ ಅಂತ. ಜಿಯಾಲಜಿದು ಯಾರು ಕೇಳಿದ್ರು ಹೇಳ್ಬೋದು ಅನ್ನೋಷ್ಟು ಮಟ್ಟಿಗೆ ಸ್ವಲ್ಪ ವಿತಿನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಬೇರೆ ಪದನೇ ಉಪಯೋಗಿಸಿರ್ತಾರೆ. ಈಗ ಅನುವಾದ ಯಾತಕ್ಕೆ ಬೇಕು ಅಂತಂದರೆ, ಅತ್ಯಂತ ಪ್ರಗತಿ ಆಗ್ತಿರೋ ಸಮಕಾಲೀನ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಗೆ ಅನುವಾದ ಬೇಕಾಗ್ತದೆ. ಆಯ್ತು ಸರ್, ಈಗ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ತುಂಬ ಆಸಕ್ತಿಯಿಂದ ನಿಮಗೆ ಸಾಹಿತ್ಯದಲ್ಲಿ ಒಲವಿದೆ, ವಿಜ್ಞಾನದಲ್ಲಿ ಒಲವಿದೆ, ಜನರಿಗೆ ಕೊಡಬೇಕು ಅನ್ನೋ ಒಂದು ತೀವ್ರ ಕಳಕಳಿ ಇದೆ. ಇದೆಲ್ಲ ಒಳ್ಳೆಯದು. ಹೇಗೆ ಸ್ವೀಕರಿಸ್ತಾ ಇದ್ದಾರೆ ಜನ? ಎರಡು, ಅನುವಾದಕ್ಕೆ ತುಂಬ ದೊಡ್ಡ ಪ್ರಮಾಣದ ಓದುಗರು ಇಲ್ಲ. ಅನುವಾದಕ್ಕೆ ಮೂಲ ಲೇಖನಗಳು ಬರೆದಾಗ ಇವಾಗ ನೋಡಿ, ಯಾವುದೇ ಒಂದು ದಿನಪತ್ರಿಕೆ ವಿಜ್ಞಾನದ ಒಂದು ಲೇಖನ ಇಲ್ಲವೇ ಇಲ್ಲ. ಪ್ರತಿ ದಿನಪತ್ರಿಕೆನಲ್ಲೂ ವಿಜ್ಞಾನದ ಒಂದು ರೀತಿಯಲ್ಲಿ ಒಂದು ಚಿಕ್ಕ ಲೇಖನ ಇರ್ಬೋದು, ದೊಡ್ಡದಿರ್ಬೋದು, ವಿಜ್ಞಾನ ಇದ್ದೇ ಇರುತ್ತೆ. ಅಂದಮೇಲೆ ಅದನ್ನು ಓದುಗ ವರ್ಗ ಕೂಡ ಒಂದಿದೆ. ವಿಜ್ಞಾನ ಓದೋಂಥ ಓದುಗ ವರ್ಗ ನಿಜವಾಗ್ಲೂ ತಿಳ್ಕೋಬೇಕಪ್ಪ ಕಡಿಮೆ ಇರ್ಬೋದು. ಆದರೆ ವಿಜ್ಞಾನ ಈಗ ಇಡೀ ಯಾಜಮಾನ್ಯ ಸ್ಥಾಪನೆ ಮಾಡೋದ್ರಿಂದ, ಇಡೀ ಜಗತ್ತಿನಲ್ಲಿ ಆಳ್ತಾ ಇರೋದ್ರಿಂದ ಜನಗಳಿಗೆ ಎಲ್ಲೋ ಒಂದು ಕಡೆ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಕೂಡ ಇರುತ್ತೆ. ಆ ಕುತೂಹಲನ ಪತ್ರಿಕೆಗಳು ಹೆಚ್ಚು ಕಡಿಮೆ ಸ್ವಲ್ಪ ಮಟ್ಟಿಗೆ ಕೊರತೆ ತುಂಬಿಸ್ತಾ ಇವೆ. ಜೊತೆಗೆ ಈ ಮಾಧ್ಯಮಗಳಿವೆ ಬೇರೆ ಬೇರೆ. ಇವಾಗ ನೋಡಿ ವಾಟ್ಸಪ್ ಬಂತು ಅಂತ ಇಟ್ಕೊಳ್ಳಿ, ವಾಟ್ಸಪ್ನ ದುರುಪಯೋಗ ಕೂಡ ಆಗ್ತಾಯಿದೆ. ಬಿಟ್ಬೇಡ, ಎಲ್ಲ ಕೂಡ ಉಪಯೋಗ ದುರುಪಯೋಗ ಎರಡೂ ಇರ್ತದೆ. ಅಂಥದ್ರ ಮೂಲಕ ಇತ್ತೀಚಿನ ಸುದ್ದಿಗಳು, ವಿಜ್ಞಾನದಲ್ಲಿ ಆಗ್ತಿರೋಂಥ ಬೆಳವಣಿಗೆಗಳನ್ನ ಅದನ್ನೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ನನಗೆ ಇನ್ನೊಂದು ಖುಷಿ ಆಯಿತು, ಯಾರೋ ಒಬ್ಬರು ಬ್ಲಡ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ವಾಟ್ಸಪ್ ಗ್ರೂಪ್ನಲ್ಲಿ. ನೋಡಿ ಎಷ್ಟು ಜನೋಪಯೋಗಿ ಕೆಲಸ ನೋಡಿದ್ದು. ಎ ಪಾಸಿಟಿವ್ ಬೇಕಾ ನೋಡಿ, ಈಗ ಇಂಥವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟೇ ಕೊಡ್ತಾರೆ. ಅದಕ್ಕೆ ಒಂದು ದೊಡ್ಡ ಗ್ರೂಪ್ ಇದೆ. ವಿಜ್ಞಾನದ ಸದುಪಯೋಗ ಮಾಡೋದಕ್ಕೂ ವಿಜ್ಞಾನ ಬಳಸ್ಕೋಬೋದು, ದುರುಪಯೋಗಕ್ಕೂ ಆಟಂ ಬಾಂಬು ಹಾಕ್ಬೋದು. ಅನಂತವಾದ ಅವಕಾಶಗಳು, ಅನಂತ ಅವಕಾಶ ಖಂಡಿತ ಇದೆ ಸರ್. ಈಗ ನಮ್ಮ ನರಸಿಂಹಸ್ವಾಮಿ ಅವರು ಹೇಳ್ತಾರೆ, ಅಗೆಯುವ ಬುದ್ಧಿಗೆ ಉಂಟು ಇಲ್ಲಿ ಅನಂತ ಅವಕಾಶ, ಹೊಳೆದದ್ದು ತಾರೆ ಉಳಿದದ್ದು ಆಕಾಶ. ಕಿಟಕಿ ಅಂತ ಒಂದು ಪದ್ಯ ಬರೆದಿದ್ದಾರೆ. ನಾನು ಇದನ್ನ ಭಾಳ ಕಡೆ ಬಳಸ್ಕೊಂಡಿದ್ದೀನಿ. ನಮಗೆ ದಕ್ಕಿದ್ದಿಷ್ಟಪ್ಪ, ಅದಕ್ಕಿಂತಲೂ ಮೀರಿದ್ದಿದೆ ಅನ್ನೋದಕ್ಕೆ ಕಿಟಕಿ ಅನ್ನೋ ಒಂದು ಪದ್ಯದ ಕೊನೆಯ ಸಾಲುಗಳು ನಾನು ಹೇಳ್ತಿರೋದು. ಹೊಳೆದದ್ದು ತಾರೆ ಅಷ್ಟೇ, ಉಳಿದದ್ದು ಆಕಾಶ. ನಮಗೆ ಎಷ್ಟು ಚೆನ್ನಾಗಿ ಅಂತೀರಿ. ಸಾಹಿತ್ಯ ನಾನು ನೀವು ಬಳಸ್ಕೋಬೇಕು. ಹಾಗೆ ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ ಅಂತ ನಮ್ಮ ಫ್ರೆಂಡ್ ಬಳಸ್ಕೊಂಡ. ಕೃತಕ ಮಳೆ ಬರೋದಕ್ಕೆ ಮೋಡಗಳೇ ಇಲ್ಲ, ಪ್ರಶ್ನೆನೇ ಕೇಳೋಂಗಿಲ್ಲ. ನಾನು ಶಿವರುದ್ರಪ್ಪ ಅವರಿದ್ನ ಆತ ಎಲ್ಲಿ ಹೋಗಿರಿ ನಿಲ್ಲಿ ಮೋಡಗಳೇ ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ಹಾಕ್ಬಿಟ್ಟು ಮಳೆ ಬರ್ಸ್ತಾ ಅಷ್ಟೇ. ಮುಂದಿಂದ ನಮಗೆ ವಿಜ್ಞಾನಕ್ಕೆ ಅದು ಪ್ರಸ್ತುತ ಅಲ್ಲದೆ ಇರ್ಬೋದು, ಆದರೆ ಎಲ್ಲೋ ಕವಿಯ ಒಂದು ಹೊಳಹು ಇರುತ್ತಲ್ಲ, ಅದು ನಮಗೆಲ್ಲೋ ಒಂದು ಕಡೆ ಅದು ಕೂಡ ಒಂದು ಆ ಕ್ಷಣಕ್ಕೆ ನಾವು ಬಳಸ್ಕೊಂಡ್ಬಿಡ್ತೀವಿ ಅದನ್ನ. ಇವಾಗ ನಾನು ದೂರದರ್ಶಕ ಕಂಡ ವಿಶ್ವರೂಪ ಅಂತ ಒಂದು ಬುಕ್ ಬರೆದೆ. ವಿಶ್ವರೂಪ ಅಂದರೆ ಏನು? ಮತ್ತೆ ನಾವು ಭಗವದ್ಗೀತೆ ವಿಶ್ವರೂಪಕ್ಕೆ ಹೋಗ್ಬೇಕಾಗುತ್ತೆ. ಇವತ್ತಿನ ದೂರದರ್ಶಕಗಳು ಇಡೀ ಬ್ರಹ್ಮಾಂಡನೇ ತೆರೆದಿಡ್ತಾರೆ ನಮ್ಮ ಮುಂದೆ. ಆದ್ದರಿಂದ ಅದು ವಿಶ್ವರೂಪ ತೋರಿಸ್ತಾ ಇದೆ. ಯಾವುದೋ ದೂರದರ್ಶಕ ನಿನಗೆ ವಿಶೇಷ ಕಣ್ಣುಗಳನ್ನ ಕೊಡ್ತೀನಿ, ಅದರಿಂದ ಮಾತ್ರ ನಾನು ವಿಶ್ವರೂಪ ನೋಡು ಅಂತ ಕೃಷ್ಣ ಹೇಳೋ ಪ್ರಸಂಗ ಭಗವದ್ಗೀತೆಯಲ್ಲಿ ಬರುತ್ತೆ. ನಾನು ಅದನ್ನ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಬೇಕಾಗಿರೋದು ಒಂದು ಅನಾಲಜಿ, ಆ ಒಂದು ಉದ್ಧೃತಕ್ಕೆ ಒಂದು ಆಧಾರ ಇದಲ್ಲದೆ ನಾನು ಅದನ್ನು ಬಳಸ್ಕೊಂಡೆ. ಅದು ದೂರದರ್ಶಕ ವಿಶ್ವರೂಪ ಅಂದ್ರೆ ಅದು ತುಂಬ ಜನಪ್ರಿಯ ಆಯಿತು ಬುಕ್. ಅದು ಅಲ್ಲಿ 3-4 ಎಡಿಷನ್ಸ್ ಬಂತದು. ಆದ್ದರಿಂದ ನಾವು ಮಡಿವಂತಿಕೆ ಇಟ್ಕೋಬೇಡಿ. ಸಿದ್ಧವಾದಂಥ ಒಂದು ಪದ ಇದೆ, ಅದಕ್ಕೊಂದು ಕಾನ್ಸೆಪ್ಟ್ ಇದೆ. ಹಾಗಂತ ಹೇಳ್ಬಿಟ್ಟು ನೀನು ಆಗ ಮಹಾಭಾರತ ನಂಬ್ತೀಯೋ ಭಗವದ್ಗೀತೆ ನಂಬ್ತೀಯೋ ಅಂತ ಆ ಪ್ರಶ್ನೆ ಅಲ್ಲ. ನನಗೆ ನೋಡಯ್ಯ, ಅದು ಅತ್ಯಂತ ಒದಗಿ ಬಂದಿದೆ, ಮನೆ ಮುಂದೆ ಬಂದಿದೆ, ನಾವು ಒಳಗೆ ಸ್ವಾಗತಿಸ್ತೀವಿ ಅಷ್ಟೇ. ಆಮೇಲೆ ಜನಕ್ಕೆ ಪರಿಚಯವಾಗಿದೆ ವಿಶ್ವರೂಪ ಅನ್ನೋದು ಎಲ್ಲರಿಗೂ ಪರಿಚಯ. ಆದ್ದರಿಂದ ಅದಕ್ಕೆ ಮಡಿವಂತಿಕೆ ಅದಕ್ಕೆ. ಈಗ ನಾನು ಸ್ವಲ್ಪ ನುಗ್ಗು ಹೋಗ್ತೀನಿ. ನೀನು ಅಷ್ಟೊಂದು ಸಾಹಿತ್ಯ ಬಳಸಬಾರದು, ಯಾಕೆ ಬಳಸಬಾರದು ಅನ್ನೋಕ್ಕಿಂತ ಅದು ತುಂಬಾ ಉಪಯುಕ್ತ ಅಂತ ಅನ್ಸುತ್ತೆ. ಅಲ್ಲಿ ಬೇಗ ಅರ್ಥವಾಗುತ್ತೆ, ರೆಲೆವೆಂಟ್ ಆಗಿದೆ, ಜನಕ್ಕೆ ತುಂಬಾ ಬೇಗ ಅರ್ಥವಾಗುತ್ತೆ. ಆಗ ಆ ದೃಷ್ಟಿಯಿಂದ ನಾನು ಈಗ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ನನಗೆ ಯಾವಾಗಲೂ ಬರ್ತಾ ಇರುತ್ತೆ. ಈಗ ಇತ್ತೀಚೆಗೆ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಸ್ಕೂಲ್ಗಳೇ ಹೆಚ್ಚಿಗೆ ಇಲ್ಲ. ಎಲ್ಲೋ ಕೆಲವರು ಮಾಡ್ತಾ. ಈಗ ಪ್ರಭಾಕರ್ ಭಟ್ರು ಕಲ್ಲಡ್ಕದಲ್ಲಿ ಸಾವಿರಾರು ಜನ ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದಾರೆ. ಅದು ಬಿಟ್ಟರೆ ಜನರಲ್ ಆಗಿ ಸಾಮಾನ್ಯವಾಗಿ ನೋಡೋಕೆ ಹೋದರೆ ಕನ್ನಡ ಇರಲ್ಲ.
ಯಾರು ಉಪಯೋಗಿಸ್ತಾ ಇದ್ದಾರೆ ಸರ್ ನಿಮ್ಮ ಪುಸ್ತಕಗಳನ್ನು? ಈಗ ನೀವು ಹೇಳಿದ್ರಿ ಪತ್ರಿಕೆಗಳಲ್ಲಿ ಬರುವಂಥ ವಿಜ್ಞಾನವನ್ನು, ಆದರೆ ನಿಮ್ಮದು ಇಷ್ಟೊಂದು ಪುಸ್ತಕಗಳು ತುಂಬ ಉತ್ತಮವಾದಂಥ ವಿಚಾರಗಳು, ಸಾಮಾನ್ಯವಾಗಿ ಅವರು ಮೂಲಕ್ಕೆ ಹೋಗಿ ಓದೋದಕ್ಕೆ ಸಾಧ್ಯವೇ ಇಲ್ಲ, ಅಂಥ ಒಂದು ಅವಕಾಶಗಳೇ ಅವ್ರಿಗೆ ಸಿಗೋದಿಲ್ಲ. ಇದನ್ನು ಬಳಸ್ತಾ ಇದ್ದಾರಾ? ಹೇಗೆ ಇದರ ಇಲ್ಲ, ನಾನು ಕೇವಲ ಒಬ್ಬ ಲೇಖನ ಇದಕ್ಕೆ ಮಾತ್ರ ನಾನು ಸೀಮಿತವಾಗಿಲ್ಲ, ಒಬ್ಬ ಬರೀ ಲೇಖಕ ಅಂತ ಅಲ್ಲ, ಉಪನ್ಯಾಸನ ತುಂಬ ಕೊಡ್ತೀನಿ. ಮೂಲತಃ ಉಪನ್ಯಾಸಕ ಆಗಿದ್ದೆ. ಅದು ಹಳ್ಳಿಗೆ ಹೋದಾಗ ನಾನು ಕನ್ನಡದಲ್ಲಿ ಮಾಡೋ ಉಪನ್ಯಾಸಗಳು ಎಷ್ಟರ ಮಟ್ಟಿಗೆ ಅವರು ಸ್ಪಂದಿಸ್ತಾರೆ ಅಂದರೆ, ನನ್ನ ಬುಕ್ಕು ಹೆಸರು ಹೇಳ್ತಾರೆ. ಅಂದರೆ ಆಕರ ಗ್ರಂಥಗಳಾಗಿ ಓದ್ತಾ ಇದ್ದಾರೆ ಅವರು. ಭಾಳ ಸಂತೋಷ. ಮಕ್ಕಳು ಹೇಳ್ತಾರೆ, ಹಿಂದಿಂದು ಬುಕ್ ಓದಿದ್ನೆಲ್ಲ ಹೇಳ್ತಾರೆ. ಅವಾಗ ಒಬ್ಬ ಲೇಖಕನ ನೇಮ್ ಬೇಕಾಗುತ್ತೆ. ಅಲ್ಲ, ಲೇಖಕ ಅನ್ನೋದಕ್ಕಿಂತ ಅದು ಜನಕ್ಕೆ ಯಾರು ಸೇರ್ಬೇಕೋ ಸೇರ್ತಾರೆ. ಅಲ್ಲ, ನಮಗೂ ಎಲ್ಲೋ ಒಂದು ಕಡೆ ತೃಪ್ತಿ ಆಗುತ್ತೆ. ಬರೆದಿದ್ದು ಎಲ್ಲೋ ಮೂಲೆಗೆ ಬಿಸಾಕಿದ್ದಾರೆ ಅನ್ನೋಗಿಲ್ಲ. ಅದೆಲ್ಲೋ ಟೀಚರ್ ಇಂಟ್ರೆಸ್ಟ್ ಅಂತಾರೆ. ಟೀಚರ್ ಇಂಟ್ರೆಸ್ಟ್ ಅಂದಮೇಲೆ ಮಕ್ಕಳಿಗೆ ಓದಿರ್ತಾರೆ. ಅಂಥ ಒಂದು ಪ್ರಸಂಗನಿದೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಇಡೀ ಕರ್ನಾಟಕದಲ್ಲಿ ನೀವು ದಾವಣಗೆರೆ ಬಿಟ್ಟು ಆಚೆ ಹೋಗಿದ್ರೆ ನೀವು ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದ್ರೆ 10 ಜನ ಇರಲ್ಲ. ಖಂಡಿತ, ಇದು ಶತಸಿದ್ಧ. ಯಾಕೆಂದರೆ ಅವ್ರು ಕನ್ನಡ ಬಿಟ್ಟು ಬೇರೆ ಏನೂ ಗೊತ್ತಿರಲ್ಲ. ನಾವೇನು ಕನ್ನಡದಲ್ಲಿ ಬರೋದನ್ನ ದಾವಣಗೆರೆಯಿಂದ ಆಚೆಗೆ ಸಂಪೂರ್ಣವಾಗಿ ಅವರೆಲ್ಲ ಓದೋದು ಕನ್ನಡನೇ. ಸಿಟಿಗಳಲ್ಲಿ ಮಾತ್ರ ಬೆಂಗಳೂರನ್ನ ಯಾವುದೇ ರೀತಿಯಿಂದಲೂ ಒಂದು ಮಾನದಂಡವಾಗಿ ಸ್ವೀಕರಿಸಬಾರ್ದು. ಇದು ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲೆಲ್ಲ ಒಂದು ಕಡೆ ಹೋದರೆ ಸಿಂಧಿ ಮಾತಾಡೋದೇ ಒಂದು ಕಾಲೋನಿ ಇರುತ್ತೆ, ಸಿಂಧಿ ಭಾಷೆಯಲ್ಲೇ ಮಾತಾಡ್ತಾ ಇರ್ತಾರೆ. ಹಾಗಂದ್ಬಿಟ್ಟು ನೀವು ಇಡೀ ಬೆಂಗಳೂರು ಸಿಂಧಿಮಯ ಅನ್ನೋಕ್ಕಾಗತ್ತಾ? ಅಲ್ಲ, ನೀವೊಂದು ಸೀಮಿತ ಪ್ರದೇಶ ನೋಡ್ತಾ ಇದ್ದೀರಾ. ಇತ್ಕಡೆಗೆ ಬಂದರೆ ಮಲ್ಲೇಶ್ವರಕ್ಕೆ ಬಂದರೆ ಸಂಪೂರ್ಣ ಕನ್ನಡ ಇರುತ್ತದು. ಹೀಗಾಗಿ ಸಿಟಿಗಳನ್ನ ನಾವು ಯಾವತ್ತೂ ಕೂಡ ಒಂದು ಮಾನಕವಾಗಿ ತಗೊಳ್ಳೇಬಾರ್ದು, ಅದನ್ನು ಹೋಲಿಕೆನೇ ಮಾಡಬಾರ್ದು. ಹೀಗಾಗಿ ಇವತ್ತಿಗೂ ಕೂಡ ಕನ್ನಡ ಮೀಡಿಯಂನಲ್ಲಿ ಪಾಸ್ ಆಗಿರೋರೇ ಜಾಸ್ತಿ ಸ್ಕೋರ್ ಮಾಡ್ತಾ ಇರೋದು. ಹಳ್ಳಿಗಳಲ್ಲಿ 100 ಅಂತ ಇಲ್ಲ. ವಿಜ್ಞಾನ ವಿಶೇಷವಾಗಿ ವಿಜ್ಞಾನ ಏನಾಗುತ್ತೆ ಅಂತಂದರೆ, ಈ PUC ಬಂದಾಗ ವಿಜ್ಞಾನ ಕನ್ನಡದಲ್ಲಿಲ್ಲ. ಅಲ್ಲಿ ಮೇಜರ್ ತೊಂದರೆ ಆಗೋದು ಶಿಕ್ಷಣದಲ್ಲಿ ಅಂತಂದರೆ, ಅವರು ಹೈಸ್ಕೂಲ್ನವ್ರಿಗೂ ಒಂದು ಲಕ್ಷಣವಾಗಿ ಓದ್ಕೊಂಡ್ಬಂದಿರ್ತಾರೆ. ದಿ ಮೊಮೆಂಟ್ ಅವರು PUCಗೆ ಎಂಟ್ರಿ ತಂತಲ್ಲೇ ಕಂಪ್ಲೀಟಾಗಿ ಅವರ ಡೈರೆಕ್ಷನ್ಸೇ ಕಳ್ಕೊಂಬಿಡ್ತಾರೆ. ಅವ್ರ ದಿಕ್ಕೇ ತಪ್ಪಿದಾಗೆ ಇದು ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಯಾಕೆಂತಾನೆ ಇಂಗ್ಲೀಷ್ ಮೀಡಿಯಮ್ಗೆ ಅವ್ರಿಗೆ ಗೊತ್ತಿರಲ್ಲ ಅದು. ಆಗ ಅಂಥವ್ರಿಗೆ ಏನು ಮಾಡ್ತೀವಿ ನಾವು ಅಂತಂದರೆ, ಒಂದು ಡಿಕ್ಷನರಿ ಮಾಡಿದಾಗ ಅಥವಾ ಒಂದು ಇದು ಮಾಡಿದಾಗ, ಒಂದು ಒಳ್ಳೆ ಪುಸ್ತಕ ಬರೆದಾಗ ಬ್ರಾಕೆಟ್ನಲ್ಲಿ ಇಂಗ್ಲೀಷ್ ಈಕ್ವಲೆಂಟ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಗ್ಯಾಲಾಕ್ಸಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಾವು ಈಕ್ವಲ್ ಬ್ರಾಕೆಟ್ನಲ್ಲಿ ಬ್ರಹ್ಮಾಂಡ ಅಂತ ಹಾಕಿರ್ತೀವಿ. ಅವ್ನು ಬ್ರಹ್ಮಾಂಡ ಅಂತ ಇರಲ್ಲ, ಹೈಸ್ಕೂಲ್ನಲ್ಲಿ ಓದಿರ್ತಾನೆ. ಇಲ್ಲಿ ಟೀಚರ್ ಗ್ಯಾಲಾಕ್ಸಿ ಅಂದ ತಕ್ಷಣ ಇಲ್ಲಿದೆ ನೋಡು ಬ್ರಹ್ಮಾಂಡ ಅಂದರೆ ಗ್ಯಾಲಾಕ್ಸಿ ಅಂತ. ಈಗ ಈ ಥರ ನಮ್ಮ ದೇಹದ ವಿಜ್ಞಾನ ಅಂತ ನಾನು ಡಾಕ್ಟರ್ ಸೋಮೇಶ್ವರ ಅಂತ ತಟ್ ಅಂತ ಹೇಳಿ ಖ್ಯಾತಿ, ಇಬ್ಬರು ಸೇರಿ ನಮ್ಮ ದೇಹದ ವಿಜ್ಞಾನ ಅಂತ ಹೇಳ್ಬಿಟ್ಟು ಬರೆದಿದ್ದೀವಿ. ಇಡೀ ನಮ್ಮ ದೇಹದಲ್ಲಿರೋದನ್ನೇ ವಿಜ್ಞಾನ. ಇಲ್ಲಿ ಕಂಪ್ಯೂಟರ್ಗೆ ಹೋಲಿಸ್ಬೋದು, ಹೃದಯನ ಪಂಪ್ಗೆ ಇದು ಮಾಡ್ಬೋದು, ಈ ಕಾಲ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು ಮಾಡ್ಬೋದು. ಈಗ ಈ ಥರ ತಗೊಂಡ್ಬಿಟ್ಟು ಒಂದು ಬುಕ್ ಬರೆದಿದ್ದೀವಿ. ಆ ಬುಕ್ಕಲ್ಲಿ ಬ್ರಾಕೆಟಲ್ಲಿ ಪ್ರತಿಯೊಂದಕ್ಕೂ ನಾವು ಇಂಗ್ಲೀಷ್ ಈಕ್ವಲೆಂಟ್ ಕೊಟ್ಟಿದ್ದೀವಿ. ಆ PUC ಬಂದ ಮಕ್ಕಳಿಗೆ ಆ ಇಂಗ್ಲೀಷ್ ಮೀಡಿಯಮ್ ಬರ್ತಾರಲ್ಲ, ಆ ಬುಕ್ ಹಿಡ್ಕೊಂಡ್ರೆ ಸಂಪೂರ್ಣವಾಗಿ ಈ ಕಡೆ ಇಂಗ್ಲೀಷು ಜ್ಞಾಪಿಸ್ಕೊಂಡ್ರೆ ಕನ್ನಡಕ್ಕೆ ಇದನ್ನ ಹೈಸ್ಕೂಲಲ್ಲಿ ಈ ಥರ ತುಂಬ ದೊಡ್ಡ ಉಪಕಾರ ಮಾಡಿದ್ದೀರಿ ಸರ್ ನೀವು ಟೀಚರ್ಸ್ಗಿಂತ. ಅಲ್ಲ ನೋಡಿ, ನೀವು ಹೇಳಿದ್ರಲ್ಲ ಇವಾಗ ಕನ್ನಡ ಇಂಗ್ಲೀಷ್ ನೋಡಿ, ನರ್ಸ್ಗಳು ಓದ್ತಾ ಇದ್ದಾರೆ. ನರ್ಸ್ಗಳು ಇಟ್ಕೊಂಡು ಆ ದೇಹದ ವಿಜ್ಞಾನದ ಬಗ್ಗೆ ನರ್ಸ್ಗಳು ಇದು ಮಾಡ್ತೇವೆ. ಯೋಗ ಮಾಡೋರು ನಾವು ಈಗ ಇದು ಮಾಡಿದ್ರೆ ಮಜಲ್ ಏನಾಗುತ್ತೆ, ಕಂಟ್ರಾಕ್ಷನ್ನು ಸಂಕುಚನಗೊಂಡಾಗ ಏನಾಗುತ್ತೆ, ವ್ಯಾಕೋಚನಗೊಂಡಾಗ ಏನಾಗುತ್ತೆ, ಅವೆಲ್ಲ ಬರೆದಿದ್ದೀವಿ ನಾವು. ಅದು ನಿಜವಾದ ಉಪಯುಕ್ತತೆ ಅನ್ನೋದು ವಿಜ್ಞಾನದಲ್ಲಿ. ಸುಮ್ಮನೆ ಒಂದು ಥಿಯರಿ ಒಂದು ಬೇರೆ, ಗ್ರಾವಿಟೇಷನ್ ಅಧ್ಯಯನ ಮಾಡೋದು ಬೇರೆ, ಇದು ನಿತ್ಯೋಪಯೋಗಿ. ಅಲ್ಲಿ ಒಂದು ಕಡೆ ಅದು ನೀವು ದೇಹದ ಬಗ್ಗೆನೇ ಬರ್ದಿದ್ದೀರಿ ಅಂದ್ರೆ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಅಂಗಾಂಗಗಳ ಬಗ್ಗೆ ಪರಿಚಯ ಇರುತ್ತೆ, ಎಲ್ಲ ಇದು ಮಾಡ್ಕೋಬೋದು. ಹೀಗಾಗಿ ಬಹುಶಃ ಜನಪ್ರಿಯ ವಿಜ್ಞಾನ ಮಾಡಬೇಕಾದ ಕೆಲಸ ಇದು ಅಂತ ಅಂದ್ಕೊಂಡು, ಜನರಿಗೆ ಬೇಕಾದ ಜನರಿಗೆ. ಇವಾಗ ಇವನು ಯಾರೋ ವ್ಯಕ್ತಿನ ಪರಿಚಯ ಮಾಡ್ಬೇಕಾದ್ರೆ ಇವನು ಜನಪ್ರಿಯ ವಿಜ್ಞಾನ ಸಾಹಿತ್ಯ ಅಂತಂದರೆ, ನಾಟ್ ದಟ್ ಹೀ ಈಸ್ ವೆರಿ ಫೇಮಸ್ ಜನಪ್ರಿಯ ಅಂತಲ್ಲ, ನಾನು ಆಯ್ಕೆ ಮಾಡ್ಕೊಂಡಿರೋದು ಜನಪ್ರಿಯ ವಿಜ್ಞಾನವನ್ನು. ಆದ್ದರಿಂದ ಜನಪ್ರಿಯ ವಿಜ್ಞಾನ ಲೇಖಕ ಅಂತಾರೆ ಹೊರತು ನಾನು ಜನಪ್ರಿಯ ಅಂತ ಜನಗಳಿಗೆ ಬೇಕಾದಂಥ ವಿಜ್ಞಾನ. ಅದು ನಿಜಾನೇ ಸರ್, ನೀವು ಅದು ಹೇಳಿದ್ದು. ಈಗ ಆ ವಿಜ್ಞಾನ ಸಾಹಿತ್ಯ ಬರ್ದಿರೋರು ನೀವು ಅನಂತರಾಮ ಅವ್ರ ಹೆಸರು ಹೇಳಿದ್ರೆ ಸಾಕು, ಜನಪ್ರಿಯ ವಿಜ್ಞಾನ ಕನ್ನಡದಲ್ಲಿ ವಿಜ್ಞಾನ ಬರ್ದಿರೋರು ಅಂತ ಹೇಳಿ. ಅಲ್ಲ, ಬೇಕು. ಇದು ಬಹುಶಃ ಎಲ್ಲ ಭಾಷೆಗಳು ಬೇಕು, ಕನ್ನಡ ಅಂತಲ್ಲ. ತೆಲುಗು ಮಾಡಿ, ತಮಿಳು ಮಾಡಿ, ಬಿಡಿ. ಅದೇನೆ ಅವ್ರವ್ರ ಭಾಷೆಯಲ್ಲಿ ಮಾಡಿದ್ರೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿದೆ. ನಾನು ಓದ್ತಾ ಇದ್ದ 70s ಕಾಲದಲ್ಲೇ ಸರ್, ಇವರು
ಪ್ರೊಫೆಸರ್ ಕೆ ಶೇಷಾದ್ರಿ ಅಯ್ಯಂಗಾರ್ ಅವರು ಪರಮಾಣು ಬಗ್ಗೆ ನಾವು ಅವಾಗ ಕನ್ನಡ ಪದಗಳೆಲ್ಲ ಇಂಗ್ಲಿಷಲ್ಲಿ ಹೇಳ್ತಾ ಇದ್ರಿ. ಅಣು, ರೇಡಿಯೋ ಆಕ್ಟಿವಿಟಿ ಪ್ರಸಾರಂಗ ಚಿಕ್ಕ 4 ಗ್ರಂಥಗಳು ತಂದಿದ್ದು ಪ್ರೊಫೆಸರ್ ಆರ್.ಎಲ್. ನರಸಿಂಹ ಪುಟ್ ಪುಸ್ತಕಗಳೆಲ್ಲ ನಕ್ಷತ್ರ. ಅವಾಗ್ಲಿಂದ ನಮ್ಗೆ ಕನ್ನಡದಲ್ಲಿ ಓದಿ ಅಭ್ಯಾಸ ಇದೆ. ಬೇಗ ನಾವು ಗ್ರಹಿಸ್ಕೋಬಹುದು ಅಷ್ಟೇ, ಇನ್ನಿಲ್ಲ. ತುಂಬಾ ಇಂಗ್ಲಿಷ್ ಮೂಲಕ ಹೀಗೆ ಬರೋ ಬದಲು ದ್ರಾವಿಡ ಪ್ರಾಣಾಯಾಮ ಅಂತಲ್ಲ, ಅದ್ರ ಬದಲು ನೇರವಾಗಿ ಊಟ ಮಾಡಬಹುದು. ಎರಡೂ ಇದ್ಬಿಟ್ರೆ ತುಂಬಾ ಬಿಕಮ್ ವೆರಿ ಬ್ರೈಟ್. ಆಮೇಲೆ ನೋಡಿ, ಕನ್ನಡದಲ್ಲಿ ಪದಪುಂಜಗಳಿವೆ, ನಾವು ಬಳಸ್ತಾ ಇಲ್ಲ ಅಷ್ಟೇ. ಆ ಪದಗಳು ಸಾಕಷ್ಟು ಇವೆ, ಅದನ್ನ ಬಳಸೋದಕ್ಕೆ ಇದೊಂದು ಸಕಾಲ. ಇದರಲ್ಲಿ ಪತ್ರಿಕೋದ್ಯಮದಲ್ಲಿ ಹೇಗೆ ಹೊಸ ಪದಗಳನ್ನ ಹುಟ್ಟಾಕೋತಾರೆ. ಈಗ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಪಂದ್ಯ ಪುರುಷೋತ್ತಮ ತುಂಬಾ ಚೆನ್ನಾಗಿದೆ. ಇಟ್ಸ್ ನೈಸ್. ನನಗದು ಯಾವಾಗಲೂ ಅನಿಸ್ತಾ ಇರ್ತದೆ, ತುಂಬಾ ಒಳ್ಳೆ ಪದ. ಇವಾಗ ಹೆಣ್ಮಕ್ಳು ಕ್ರಿಕೆಟ್ ಆಡಿದ್ರೆ ಏನ್ ಮಾಡ್ತಾರೆ ಇವಾಗ? ಪುರುಷೋತ್ತಮೇನಕ್ಕ ತಿಲೋತ್ತಮೇನ ತರ ಅಲ್ಲ, ಈಗ ಮ್ಯಾನ್ ಮೀನ್ಸ್ ವುಮನ್ ಅನ್ನೋ ತರ ಇಟ್ಕೋಬೇಕು. ಎವಲ್ಯೂಷನ್ ಆಫ್ ಮ್ಯಾನ್ ಅಂತಂದ್ರೆ ದಟ್ ಇನ್ಕ್ಲೂಡ್ಸ್ ವಿಮೆನ್ ಆಲ್ಸೋ. ಮಾನವ ಪ್ರಶ್ನೆಗಳು ನೀವು ಕೇಳಬಾರ್ದು, ನೀವೇ ಎವಲ್ಯೂಷನ್ ಎಲ್ಲ ಹೇಳೋವಂಥವ್ರು. ಅಲ್ಲಲ್ಲ ಹೇಳಿದ್ದು ಪಂದ್ಯ ಪುರುಷೋತ್ತಮ. ಈಗ ರಾಷ್ಟ್ರಪತಿ ವಿಚಾರಕ್ಕೆ ಬಂದಿದ್ದಿಲ್ಲ, ಅದ್ರ ಬಗ್ಗೆನೇ ನಾನು ಸಾಕಷ್ಟು ಹೇಳಿದ್ದೀನಿ. ಅದಕ್ಕೆ ಆ ತರಲೇನೆ ಪ್ರಶ್ನೆನ ಅವಾಯ್ಡ್ ಮಾಡೋದಕ್ಕೆ ರಾಷ್ಟ್ರಾಧ್ಯಕ್ಷರು ಅಂತ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದೀನಿ. ಇರಲಿ ಸರ್. ಈ ಕಾಲಗರ್ಭಕ್ಕೆ ಕೀಲಿ ಕೈ ಅಂತ ನನಗದು ಬಹಳ ಇಷ್ಟವಾದಂಥ ಒಂದು ಸಬ್ಜೆಕ್ಟ್. ನಾನು ಈ ಭೂಗರ್ಭಶಾಸ್ತ್ರದ ಯಾರೋ ಒಬ್ಬರು ಇವನು ಅದನ್ನು ಕನ್ನಡದಲ್ಲೂ ಬಂದಿದೆ, ಯಾರು ಹೇಳಿ, ಹೆಜ್ಜೆ ವೆಲ್ಸ್ ಭೂಗರ್ಭ ಯಾತ್ರೆ. ನಮ್ಮ ಅಡಿಗರೇನೆ ಭೂಗರ್ಭ ಅನುವಾದ ಮಾಡಿದ್ದಾರೆ. ಭೂವಿಯ ಬಸುರಿಗೆ ಪಯಣ ಅಂತ ಬಿಟ್ಟು ನಮ್ಮ ಪಿ ವಿ ನಾರಾಯಣ ಸಂಪೂರ್ಣವಾಗಿ ಕನ್ನಡ ಮಾಡ್ತೀನಿ ಅಂತ ಬಿಟ್ಟು ಮಾಡಿದ್ದಾರೆ. ಅಡಿಗರದು ಚೆನ್ನಾಗಿ ಭೂಗರ್ಭ ಯಾತ್ರೆ ತುಂಬಾ ಚೆನ್ನಾಗಿದೆ. ಹೆಜ್ಜೆ ವೆಲ್ಸ್ ಅದು ಈ ಅನುವಾದ ಅಕಾಡೆಮಿನವರು ರೀಪ್ರಿಂಟ್ ಮಾಡಿದಾಗ ಪ್ರೂಫ್ಗೆ ನನಗೆ ಕೊಟ್ಟಿದ್ರು, ಅವಾಗ ಓದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗೆ ಈ ಕಾಲಗರ್ಭಕ್ಕೆ ಕೀಲಿಕೈ ಅದು ಆ ಥರನ ಏನಾದರೂ ಸೂಕ್ಷ್ಮ ಏನಾಗುತ್ತೆ ಅಂತಂದ್ರೆ, ಇಡೀ ಭೂಮಿಯ ಇತಿಹಾಸವನ್ನ ಯಾವ್ಯಾವ ಕೋನದಲ್ಲಿ ನೋಡ್ಬೋದು. ಅಂದ್ರೆ ನಾವು ಇವಾಗಿಂತ ಹಿಂದಿಗೆ ಹೋಗೋದು ಹೇಗೆ ಅಂತ. ಇವಾಗ ನನ್ನ ಮುಂದೆ ಯಾವುದೋ ಒಂದು ಮೀನಿನ ಪಳೆಯುಳಿಕೆ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಎಲ್ಲೋ ಹೋಗ್ತಾ ಇರ್ತೀನಿ, ಇಲ್ಲಿಲ್ಲ, ಅದು ಬೇರೆ ಬೇರೆ ಕಡೆ ಇರುತ್ತದು. ಆ ಕಲ್ಲಿನ ಮಧ್ಯದಲ್ಲಿ ಮೀನಿನ ಒಂದು ಪಳೆಯುಳಿಕೆ ಸಿಗುತ್ತೆ. ಆ ಮೀನು ಅಂತಂದರೆ ಇವತ್ತಿನ ಮೀನಿಗೂ ಅವತ್ತಿದ್ದಂಥ ಮೀನಿಗೂ ಬಾಹ್ಯವಾಗಿ ಆಂತರಿಕವಾಗಿ ಏನು ವ್ಯತ್ಯಾಸ ಅಂತ ತಲೆ ಆಗಲೇ ಓಡೋಕ್ಕೆ ಶುರು ಮಾಡುತ್ತದೆ. ಈಗ ಹೀಗೆ ಈ ಕಾಲಗರ್ಭ ಅಂತಂದರೆ ಇಡೀ ಕಾಲದಲ್ಲಿ ಅವಿತಿರೋವಂಥದಕ್ಕೆ ಒಂದು ಯಾವ್ದಾದ್ರು ಒಂದು ನಮ್ಗೆ ಚಾವಿ ಬೇಕಲ್ಲ, ಅದು ಓಪನ್ ಮಾಡೋದಕ್ಕೆ. ಇಡೀ ಭೂಮಿಯ ಇತಿಹಾಸವನ್ನು ಓಪನ್ ಮಾಡೋದಕ್ಕೆ ಒಂದು ಕೀಲಿ ಕೈ ಬೇಕು, ನಮಗೆ ಬೀಗದ ಕೈ ಬೇಕು. ಇವು ಅದನ್ನು ಒದಗಿಸುತ್ತವೆ, ಈ ಥರದ್ದು ಪಳೆಯುಳಿಕೆಗಳು. ಅದರ ಅಧ್ಯಯನದಿಂದ ಇಡೀ ಭೂ ಇತಿಹಾಸವನ್ನು ಒಂದೊಂದೇ ಅಧ್ಯಾಯವಾಗಿ ವಿಂಗಡಿಸ್ಕೊಂಡು ಹೋಗೋದು. ಎಲ್ಲ ಅಧ್ಯಾಯಗಳು ನಮಗೆ ಇಲ್ಲಿ ಸಿಕ್ಕಲ್ಲ. ಇಲ್ಲಿ ಒಂದು ಅಧ್ಯಾಯ ಬಿದ್ದಿದೆ, ಪಂಜಾಬ್ನಲ್ಲಿ ಒಂದು ಅಧ್ಯಾಯ ಬಿದ್ದಿರ್ಬೋದು, ಗುಜರಾತಲ್ಲಿ ಇನ್ನೇನೋ ಯಾವುದೋ ಪರ್ವ ಸಿಕ್ಬೋದು. ಇವನ್ನೆಲ್ಲ ಕ್ರಮವಾಗಿ ಜೋಡಿಸಿದಾಗ ಇಡೀ ಭೂಮಿಯ ಒಂದು ವಿಕಾಸ ಹೇಗಾಯಿತು, ಜೀವಿ ವಿಕಾಸವನ್ನು ಆಧರಿಸಿನೇ ನಮ್ಮ ಇದು ಪೂರ್ತಿ ಭೂ ಇತಿಹಾಸ ನಿಂತಿರೋದು. ಮೊದಲಿದ್ದ ಪ್ರಾಣಿಗೂ ಇವತ್ತಿಗೂ ವ್ಯತ್ಯಾಸ ಇರುತ್ತೆ, ಮೊದಲಿದ್ದ ಕುದುರೆಗೂ ಇವತ್ತಿಗೂ ವ್ಯತ್ಯಾಸ ಇರುತ್ತೆ. ಈಗ ಹೀಗಾಗಿ ಅಧ್ಯಯನ ಮಾಡೋದಕ್ಕೆ ನೀವು ಯಾವ ಒಂದು ಮೂಲ ಮಂತ್ರವನ್ನು ಹಿಡ್ಕೊಂಡು ಹೋದರೆ ಇಡೀ ಭೂಮಿಯ ಒಂದು ಇತಿಹಾಸ ನಿಮಗೆ ಸಿಗುತ್ತೆ ಅಂತ ಸೂಕ್ಷ್ಮ ಕೊಡ್ತಾ ಹೋಗಿದ್ದೀನಿ ಅದರಲ್ಲಿ ಸಂಪೂರ್ಣವಾಗಿ. ಅದು ಒಂದು ಲೇಖನದ ಶೀರ್ಷಿಕೆ, ಅದು ಇದು ಲೇಖನ ಸಂಗ್ರಹ ಪುಸ್ತಕದ ಶೀರ್ಷಿಕೆ. ಆ ಶೀರ್ಷಿಕೆನೇ ಇಡೀ ಕೃತಿಗೆ ಇಟ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಲೇಖನಗಳು ಡಿಸ್ಕಸ್. ಇವಾಗ ಅಪಾರ್ಟ್ ಫ್ರಮ್ ಯುವರ್ ಲೇಖನ ಸರ್, ಎಷ್ಟರ ಮಟ್ಟಿಗೆ ಭೂಮಿಯ ಇತಿಹಾಸವನ್ನು ಕಂಡು ಹಿಡಿದಿದ್ದಾರೆ ಈಗ? ಬಹುಮಟ್ಟಿಗೆ ಆಗಿದೆಯಾ? ಅದು ಏನಾಗುತ್ತೆ ಅಂತಂದರೆ, ಒಂದು ಕಡೆ ಅಧ್ಯಯನ ಮಾಡೋಕ್ಕಲ್ಲ ಇದನ್ನ. ಇವಾಗ ಒಂದು ಹೇಳಿದ್ನಲ್ಲ, ಆದಿಪರ್ವ ಇಲ್ಲಿ ಕರ್ನಾಟಕದಲ್ಲಿದ್ದರೆ ಸಭಾಪರ್ವ ಇಂಗ್ಲೆಂಡಲ್ಲಿರುತ್ತೆ. ನಾನು ಒಟ್ಟು ಜಗತ್ತಿನ ಚಿತ್ರ ಅದೇನೆ ಜಗತ್ತಿನ ಚಿತ್ರಗಳು ಅಲ್ಲಲ್ಲೇ ಹರಿದು ಹಂಚಿ ಹೋಗಿರುವ ಅಧ್ಯಾಯಗಳನ್ನೆಲ್ಲ ಒಟ್ಟಿಗೆ ತಂದು ಕೂಡಿಸಿದಾಗ ಇಡೀ ಭೂಮಿಯ ವಿಕಾಸದ ಪುನರ್ನಿರ್ಮಾಣ ಆಗಿದೆ, ನಮ್ಗಾಗೋಗ್ಬಿಟ್ಟಿದೆ, ಎಲ್ಲ ಸಿಕ್ಬಿಟ್ಟಿದೆ. ಇದು ಇದ್ರ ಜೊತೆಗೆ ರೇಡಿಯೋ ಆಕ್ಟಿವ್ ಮಿನರಲ್ಸ್ ಅಂತ ಹೇಳ್ಬಿಟ್ಟು ವಿಕಿರಣಪಟ್ಟು ಖನಿಜಗಳು ಅಂತ, ಸ್ಪಷ್ಟವಾಗಿ ಕನ್ನಡದಲ್ಲಾದರೆ ವಿಕಿರಣಶೀಲ ಖನಿಜಗಳು ಅಂತ ಬೇಕಾದ್ರೆ ಅನ್ಬೋದು. ಆ ವಿಕಿರಣಶೀಲ ಖನಿಜಗಳು ಎಷ್ಟೆಷ್ಟು ಶಕ್ತಿ ಬಿಟ್ಕೊಡುತ್ತವೆ, ಯಾವ ಖನಿಜವಾಗಿ ಪರಿವರ್ತನೆ ಆಗುತ್ತೆ ಅಂತ ಅಂದಾಜು ಮಾಡಿಬಿಟ್ಟಿದ್ದಾರೆ. ಅದು ಇಷ್ಟು 1 ಗ್ರಾಮ್ ಪರಿವರ್ತನೆ ಆಗೋಕ್ಕೆ ಎಷ್ಟು ಕೋಟಿ ವರ್ಷಗಳು ಬೇಕು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿದ್ದಾರೆ.
ಇವಾಗ ಯಾವುದೋ ಒಂದು ಸೀಸ ಅದು ಇನ್ನೊಂದು ಆಗಿರುತ್ತೆ ಮೊದಲು. ಆ ಸೀಸದ ಪ್ರಮಾಣ ಎಷ್ಟಿದೆ, ಮೂಲ ಪ್ರಮಾಣ ಎಷ್ಟೇ ಅಂತ ಇದು ಮಾಡಿ ಇದು ಮಾಡ್ತಾರೆ. ಅದು ಅದೇ ಒಂದು ವಿಶೇಷವಾದ ದೊಡ್ಡ ಅಧ್ಯಯನ. ಹೀಗೆ ಮಾಡಿ 2 ಅಧ್ಯಯನ, ಒಂದು ಪಳೆಯುಳಿಕೆಗಳ ಆಧಾರದಿಂದ ಇಡೀ ಭೂಮಿಯ ಒಂದು ಚರಿತ್ರೆಯನ್ನು ಕಟ್ಕೊಟ್ಟಿರೋದೊಂದು, ಈ ವಿಕಿರಣಪಟ್ಟು ಖನಿಜಗಳು ತೋರಿಸುವಂಥ ವಯೋಮಾನದಿಂದ ಇದು ಮಾಡೋದು. 2ಕ್ಕೂ ತಾಳೆ ಆಗ್ತಾ ಇದೆ, 2ಕ್ಕೂ ತಾಳೆ ಆಗ್ತಾ ಇದೆ. ಹೌದು, ಪಾಸಿಟಿವ್. ಭಾಳ ಇದು ತುಂಬ ವಿಜ್ಞಾನದಲ್ಲಿ ಏನಾಗುತ್ತೆ ಅಂತಂದರೆ, ಸ್ವಲ್ಪ ನಿಮಗೆ ಅಸಮತೋಲ ಬಂದರೂ ಕೂಡ ಅದು ಒಪ್ಪಿಗೆ ಆಗೋದಿಲ್ಲ. ಬಹುಶಃ ನಾನು ಅನುಸರಿಸ್ತಾರ ಮಾರ್ಗ ಸರಿ ಇಲ್ದಿರ್ಬೋದು, ಅಥವಾ ನನ್ನ ವಿಜ್ಞಾನ ವಿಧಾನ ಸರಿ ಇಲ್ದಿರ್ಬೋದು. ನೇಚರ್ ಅದರ ಪಾಡಿಗೆ ಮಾಡ್ತಾನೆ ಇರುತ್ತೆ. ಪ್ರತಿ ವಿಜ್ಞಾನಿ ಪ್ರತಿದಿನವೂ ವಿದ್ಯಾರ್ಥಿ, ಪ್ರತಿ ದಿವಸ ಹೊಸ ಹೊಸ ಚಾಲೆಂಜಸ್ ಬರ್ತಾ ಇರುತ್ತೆ. ಫಾರ್ಚುನೇಟ್ಲಿ ಇಲ್ಲಿ ಏನಾಗಿದೆ ಅಂತಾರೆ, ಇವೆರಡರಿಗೂ ಹೊಂದಾಣಿಕೆ ಇದೆ, ತುಂಬ ಹೊಂದಾಣಿಕೆ ಇದೆ. ಇವು ಯಾವಾಗ ಸತ್ತು ಡೈನೋಸಾರ್ಸ್ ಅನ್ನೋದಕ್ಕೆ ನಮ್ಗೆ ಆಕಾಶದಿಂದ ಸಾಕ್ಷಿ ಬೇಕು. ಅಲ್ಲಿ ಇದು ಬಂದು ಕ್ಷುದ್ರಗ್ರಹ ಹೊಡೆದಿದ್ದಕ್ಕೆ ಜಾಗ ಸಿಕ್ಕಿದೆ ಮೆಕ್ಸಿಕೋದಲ್ಲಿ. ಅಲ್ಲಿದ್ದಂಥ ಧೂಳು ದೊಡ್ಡ ಅಲ್ಲಿದ್ದಂಥ ಧೂಳು ಜಗತ್ತಿನೆಲ್ಲ ಆವರಿಸಿತ್ತು. ಆವಾಗ ಸಮುದ್ರ ಆಗಿರಲಿಲ್ಲ, ಇವಾಗ ಸಮುದ್ರ ತಿಂದ್ಕೊಂಡ್ಬಿಟ್ಟಿದೆ ಜಾಗನ. ಈಗ ಇವೆರಡಕ್ಕೂ ಇವಾಗ ಇಂಟರ್ ಡಿಸಿಪ್ಲಿನರಿ ಮಲ್ಟಿ ಡಿಸಿಪ್ಲಿನರಿ ನಮ್ಮ ಮಾತುಗಳು ಬರ್ತಾಯಿವೆ. ಒಂದು ವಿಜ್ಞಾನ ಸ್ವತಂತ್ರವಾಗಿ ಅದರ ಪಾಡ್ಗೋದು ಇರೋಕ್ಕಾಗದೇ ಇಲ್ಲ. ಅನೇಕ ಶಾಖೆಗಳು. ಸ್ಪೇಸ್ ಎತ್ತೋಳಿ, ಅಲ್ಲಿ ಸ್ಪೇಸ್ ಫಿಸಿಕ್ಸ್ ಬೇಕಾಗುತ್ತೆ, ಕೆಮಿಸ್ಟ್ರಿ ಬೇಕಾಗುತ್ತೆ, ಸ್ಪೇಸ್ ಮ್ಯಾಥ್ಸ್ ಬೇಕಾಗುತ್ತೆ, ಸ್ಪೇಸ್ ಬಯಾಲಜಿ ಬೇಕಾಗುತ್ತೆ. ಹೀಗಾಗಿ ಪರಸ್ಪರ ಪೂರಕವಾದ ವಿಜ್ಞಾನನೇ ಇವತ್ತು ತುಂಬ ಇದು ಯಾವುದು ಬಯೋಫಿಸಿಕ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ಕೊಟ್ಟೋಗಿದೆ ಅಂತಂದರೆ, ನಿಮ್ಮ ಮೊಣಕಾಲಿನ ಚಲನೆ ಕೂಡ ಫಿಸಿಕ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡಬೇಕಂತೆ, ಮೆಕ್ಯಾನಿಕ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕೆ. ದೇಹ ನಂದು, ಅದರಲ್ಲಿ ನಡೀತಾ ಇರೋ ಕೆಲಸ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ. ಈಗ ಇದನ್ನ ಅರ್ಥ ಮಾಡ್ಕೊಂಡಾಗ ಅದರ ಶಾಖೆಗಳು ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಪೆಷಾಲಿಟಿ ಕೂಡ ಮುಂದಕ್ಕೆ ಹೋಗುತ್ತೆ. ಸ್ಪೆಷಲಿಸ್ಟ್ ಈಸ್ ಒನ್ ಹೂ ನೋಸ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಥಿಂಗ್ಸ್ ಅಂತ. ಚಿಕ್ಕ ವಿಚಾರಗಳ ಬಗ್ಗೆ ಅಗಾಧವಾಗಿ ತಿಳ್ಕೊಂಡ್ರು ಅಂದರೆ ಇವತ್ತಿನ ದಿವಸ ಆ ಒಂದು ಹಂತಕ್ಕೆ ಬಂದು ಕೂತೀವಿ. ಸ್ಪೇಸ್ ಸೈನ್ಸ್ ಕೂಡ ಈಗ ಇಂಡಿಪೆಂಡೆಂಟ್ ಸೈನ್ಸ್. ಇದು ಬಹಳ ನಮಗೆಲ್ಲ ಖುಷಿ ಕೊಡುವಂಥ ವಿಚಾರ. ಸುಮ್ಮನೆ ಕೇಳೋದಕ್ಕೆ ಅದು ಎಷ್ಟರ ಮಟ್ಟಿಗೆ ತಲೆ ಒಳಗೆ ಹೋಗುತ್ತೋ ಇಲ್ವೋ. ಈ ಬೇರೆ ಬೇರೆ ಶಾಖೆಗಳಿಂದ ಅಧ್ಯಯನ ಮಾಡಿದ್ದು ತಾಳಮೇಳ ಆಗ್ತಾ ಇದೆ ಅನ್ನೋದೇ ಬಹಳ ಸಂತೋಷ. ಅದರಿಂದ ಏನಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ಭೂಮಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇತಿಹಾಸ. ನೋಡಿ, ಜಿಯೋ ಕೆಮಿಸ್ಟ್ರಿ ಅಂತೀವಿ, ಭೂಮಿಯ ಕೆಮಿಸ್ಟ್ರಿ ಸ್ವತಂತ್ರವಾದ ಒಂದು ಅಧ್ಯಯನ ಡಿಸಿಪ್ಲಿನ್ ಅಂತ ಹೇಳಿ. ಅದನ್ನ ಭೂಮಿಗೆ ಅಪ್ಲೈ ಮಾಡಿದಾಗ ಭೂಮಿನೇ ಎಲ್ಲದಕ್ಕೂ ಮೂಲ. ನ್ಯೂಟನ್ ತಾನೆ ಎಲ್ಲದಕ್ಕೂ ಭೂಮಿನೇ ಮೂಲ, ಫಂಡಮೆಂಟಲ್. ಭೂಮಿನೇ ತಾಯಿ. ಅದಕ್ಕೇನೆ ನಿಮ್ಮ ಇದರಲ್ಲಿ ವೇದದಲ್ಲಿ ಒಂದೆಲ್ಲ ನಮ್ಮ ಇವರಲ್ಲಿ ಇದು ಮಾಡಿದ್ರೆ 23 ಹೆಸರುಗಳು ಭೂಮಿ ಬಗ್ಗೆ. ಭೂಮಿರ ಚಲಾನಂದ ವಿಶ್ವಂಭರ ಸ್ಥಿರ ಪೃಥ್ವಿ ಭೂಮಿ. ವಂಡರ್ಫುಲ್. ಅದ್ರ ಬಗ್ಗೆನೇ ಒಂದು ದಿವಸ ಮಾತಾಡೋಣ ಸರ್. ನೀವು ಭೂವಿಜ್ಞಾನಿಗಳು, ನನಗೆ ಈ ಪದಗಳ ಬಗ್ಗೆನೇ, ಈ ಪದಗಳು ಒಂದೊಂದು ಆಸ್ಪೆಕ್ಟ್ ಆಫ್ ಭೂಮಿನ ಹೇಳ್ತಾ ಇದೆ. ರಸ, ವಿಶ್ವಂಭರ, ಸ್ಥಿರ, ಭೂಹು, ಭೂಮಿ, ಪೃಥ್ವಿ. ಭೂಸೂಕ್ತ ಅಂತಲೇ ಇದೆಯಲ್ಲ ನಿಮಗೆ. ಭೂಸೂಕ್ತದಲ್ಲಿ ಅಮ್ಮ ತಾಯಿ ನಿನ್ನನ್ನು ಕಾಲಿನಲ್ಲಿ ಸ್ಪರ್ಶಿಸ್ತಾ ಇದ್ದೀನಿ, ನಿನಗೆ ನೋವಾಗಿದೆ ಕ್ಷಮಿಸು ಅಂತ. ಅದೊಂದು ಇಮೋಷನಲ್. ಇದು ಎಂಥ ಭಾವ ನೋಡಿ, ಎಂಥ ಭಾವ. ನಾನು ಬೆಳಿಗ್ಗೆ ಎಡಿಟ್ ಮಾಡಿ ಬಂದೆ ಅದನ್ನ. ಅಯ್ಯೋ ಸರಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ವೀಕ್ಷಕರು ಖಂಡಿತ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅವ್ರಿಗೆ ತುಂಬ ಇಷ್ಟಪಡ್ತಾರೆ. ಕ್ಷೇತ್ರಗಳು ತುಂಬ ವಿಸ್ತಾರವಾಗ್ತಿವೆ. ನಾವು ಅದಕ್ಕೆ ತಕ್ಕನಾಗಿ ಸಮಯ ವಿನಿಯೋಗಿಸ್ತಾ ಇಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಮಯ ಕೊಡಬೇಕು ಅಂತ ಕಷ್ಟ ಆಗುತ್ತೆ ಸಮಯ ಡಿವೈಡ್ ಮಾಡ್ಕೊಳ್ಳೋದಕ್ಕೆ. ಇಡೀ ಭೂಮಿಯ ಒಂದು ಶಾಖೆಯ ಬಗ್ಗೆ ನಾನು ಇಡೀ ಜೀವನ ಅಧ್ಯಯನ ವಿಷಯಗಳು ಅನಂತವಾಗಿದೆ ಅಲ್ವಾ. ನಮ್ಮ ಜೀವನ ತುಂಬಾ ಪರಿಮಿತವಾಗಿದೆ. ಎಷ್ಟು ಅಂತ ನಾವು ಕೊಡೋದಕ್ಕೆ ಸಾಧ್ಯ. ಆದರೂ ನೀವು ತುಂಬಾ ಆಸಕ್ತಿಯಿಂದ ನೀವು ತಿಳ್ಕೊಳ್ಳೋದಲ್ಲದೆ ಎಲ್ಲರಿಗೂ ತಿಳಿಸೋ ಅಂಥ ಒಂದು ಸ್ತುತ್ಯವಾದ ಪ್ರಯತ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್. ನೀವು ಲೀಲಾಜಾಲ ಸ್ಟುಡಿಯೋಗೆ ಬಂದು ಇಷ್ಟು ಚೆನ್ನಾಗಿ, ಇಷ್ಟು ಸರಳವಾದಂಥ ರೀತಿಯಲ್ಲಿ ಎಷ್ಟು ಗಹನವಾದ ವಿಚಾರಗಳನ್ನು ತಿಳಿಪಡಿಸಿದ್ದೀರಿ. ಅದಕ್ಕೆ ನಮ್ಮ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನನಗೆ ಅತ್ಯಂತ ಸಂತೋಷ ಆಯಿತು. ಯಾಕೆಂದರೆ ಇಡೀ ಕಾರ್ಯಕ್ರಮನ ಲೀಲಾಜಾಲವಾಗಿ ನಿರ್ವಹಿಸ್ಬಿಟ್ರಿ ನೀವು. ಏಕೆಂದರೆ ನೀವು ವಿಜ್ಞಾನದ ವಿದ್ಯಾರ್ಥಿ ಎಲ್ಲ ಗೊತ್ತಿದ್ದು ನನಗೆ. ಆದರೆ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಕಣ್ಣಿಟ್ಟಿರೋರು, ಸಮಕಾಲೀನ ವಿದ್ಯಮಾನಗಳ ಬಗ್ಗೆ ಆಸಕ್ತರು. ಹೀಗಾಗಿ ಈ ಆಸಕ್ತಿ ಜನಗಳಿಗೂ ಕೂಡ. ನಾನು ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್. ಹೌದಾ? ತುಂಬ ಸಂತೋಷ. PMC ಫಿಸಿಕ್ಸ್ ಮೇಜರ್, ಫಸ್ಟ್ ಕ್ಲಾಸ್ BSc. ಆಮೇಲೆ ಸಂಸ್ಕೃತಕ್ಕೆ ಹೋಗಿದ್ದು. ತುಂಬ ಆಸಕ್ತಿ, ಲಾಭ ಆಯಿತು ಸಂಸ್ಕೃತಕ್ಕೂ. ನಾನು ಸ್ಪೇಸ್ ಸೈನ್ಸ್ ಬಗ್ಗೆ ಎಲ್ಲ ಅವಾಗ ತಾನೇ ನಡೀತಾ ಇತ್ತಲ್ಲ, ನಾವು ಓದ್ತಾ ಇದ್ವಿ.
ನೀಲ್ ಆರ್ಮ್ಸ್ಟ್ರಾಂಗ್ ಹೋದ ಅದ್ರ ಬಗ್ಗೆ ಎಲ್ಲ ಲೆಕ್ಚರ್ಸ್ ನಾವು ಕೊಟ್ಟಿರ್ತೀವಿ. ಓಹೋ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ಇದೆಲ್ಲ ಇಂಟರ್ ಕಾಲೇಜ್ ಡಿಬೇಟು ಅದು ಇದು ಮಾಡಿದಾಗ ಟೀಚರ್ಸ್ ಬರ್ಕೊಡ್ತಾ ಇದ್ರು. ಅದನ್ನೆಲ್ಲ ಅವರು ಹೊಡೆದು ಫಸ್ಟ್ ಕ್ಲಾಸಾಗಿ ಹೇಳ್ಬಿಡ್ತಾ ಇದ್ವಿ. ನಾನು ಮಾಡಿದ್ದೀನಿ ಆ ಕೆಲಸ. ನೋಡಿ PMC ಅಂತಂದರೆ ಸಂತೋಷ ಆಗುತ್ತೆ. ಎಪಿಸ್ ಕಾಲೇಜ್ ನಮ್ಮ ಮೇಷ್ಟ್ರುಗಳು ಏನಿಲ್ಲ, ವಿಜ್ಞಾನ ಒಂದು ನಿಮಗೆ ಹೋಗೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡುತ್ತೆ. ಈ ನಿಟ್ಟಿನಲ್ಲಿ ಹೋಗು, ಕರೆಕ್ಟ್, ಕ್ರಮಬದ್ಧವಾಗಿ ಹೋಗು. ಸ್ವಲ್ಪ ವಿಷನ್ ದೊಡ್ಡದಾಗುತ್ತೆ, ವಿಷನ್ ತುಂಬಾ ದೊಡ್ಡದಾಗುತ್ತೆ. ಆಮೇಲೆ ಸಂಕುಚಿತ ಭಾವನೆಗಳು, ಹೇಗೆ ನೋಡ್ಬೋದು, ಸಂಕುಚಿತ ಭಾವನೆಗಳು ದೂರ ಆಗುತ್ತೆ. ಸಾಹಿತ್ಯ ಕೂಡ ಹೆಲ್ಪ್ ಆಗುತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ. ಹೀಗಾಗಿ ಸಂಸ್ಕೃತದಲ್ಲಿ ಈ ಸಾಹಿತ್ಯ ವಿಚಾರಗಳನ್ನು ಹೇಳುವಾಗ ಎಷ್ಟೊಂದು, ಈಗ ಕಾಳಿದಾಸ ಇದರ ಗ್ರಹಣಗಳ ಬಗ್ಗೆ ಹೇಳ್ತಾನೆ. ಇದೆಲ್ಲ ಬಂದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅದೇ ಅಮರಕೋಶದಲ್ಲಿ 23 ಹೆಸರು ಭೂಮಿಗೆ. ಹೌದು ಹೌದು. ಈಗ ನನಗೆ ಸಸ್ಯವರ್ಗ ಅಂತಾನೆ ಇದೆ, ವನೌಷಧಿ ವರ್ಗ ಇದೆ, ಭೂಮಿ ಬಗ್ಗೆ. ಅಲ್ಲ ನೋಡಿ, ಎಂಥ ಎನ್ಸೈಕ್ಲೋಪೀಡಿಯಾಗಳು ಆ ಕಾಲದಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ದೇವರು ಅಹೆಡ್ ಆಫ್ ದೇರ್ ಟೈಮ್ಸ್ ಅಂತ. ಆಯ್ತು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತು ತಾವು ಶ್ರೀ TR ಅನಂತರಾಮು ಅವರ ಪರಿಚಯವನ್ನು ಮಾಡಿಕೊಂಡ್ವಿ. ಅವರ ವಿಜ್ಞಾನದ ಬರವಣಿಗೆ, ಅವರ ಸಾಹಿತ್ಯ ಕೃಷಿ, ಅವರ ಅಧ್ಯಯನ, ಇದೆಲ್ಲವೂ ಕೂಡ ತುಂಬ ಮೇಲ್ಮಟ್ಟಕ್ಕೆ ಸೇರಿದ್ದು. ಇಂಥವರೊಬ್ಬರು ಇಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಈ ವಯಸ್ಸಿನಲ್ಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಅವ್ರಿಗೆ ಏನೋ ಒಂದು ದೊಡ್ಡ ಸಹಾಯದ, ಉತ್ಸಾಹ ಪ್ರೇರಕವಾದಂತಹ ಒಂದು ಶಕ್ತಿ ಹಿನ್ನೆಲೆ ಇರಬೇಕಲ್ವ. ಅದು ಯಾರು ಅಂತ ಹೇಳಿದ್ರೆ ಅವರ ಶ್ರೀಮತಿ ಅನ್ನಪೂರ್ಣ ಅವರು. ಅನ್ನಪೂರ್ಣ ಅವರು ಕೂಡ ಇವತ್ತು ಸ್ಟುಡಿಯೋಗೆ ಬಂದಿದ್ದಾರೆ. ಆಗಲೇ ಅನಂತರಾಮ ಅವರು ಮಾತಾಡುವಾಗ ಅನ್ನಪೂರ್ಣ ಅವರು ಎಷ್ಟೊಂದು ಸಹಾಯ ಮಾಡ್ತಾರೆ ಅವರಿಗೆ, ಯಾವ ರೀತಿ ಅವರ ಕೆಲಸಗಳಲ್ಲಿ ಅವಿನಾಭಾವದ ಸಂಬಂಧದಿಂದ ತೊಡಗಿಸ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಿದೆ. ಈಗ ಸಾಕ್ಷಾತ್ತಾಗಿ ಅನ್ನಪೂರ್ಣ ಅವರನ್ನೇ ಬರ್ಮಾಡ್ಕೊಂಡಿದ್ದೀವಿ ಸ್ಟುಡಿಯೋಗೆ. ನಮಸ್ಕಾರ ಮೇಡಮ್, ಬನ್ನಿ. ಧನ್ಯವಾದಗಳು. ಏನೇನು ಮಾಡ್ತೀರಾ ನೀವು, ಏನು ನಿಮ್ಮ ಹಿನ್ನೆಲೆ ಏನು? ಅವರು ನೀವು ಹಿಂದೆ ಹೇಳಿದ್ರಿ ನನಗೆ, ಎಲ್ಲ ವಿಚಾರದಲ್ಲೂ ಅವರು ಬರವಣಿಗೆಯಿಂದ ಹಿಡಿದು ಅದನ್ನು ವರ್ಣ ಮಾಡೋದು, ಬೇರೆಯವರು ಸಂದರ್ಶನಕ್ಕೆ ಇತ್ಯಾದಿಗಳಿಗೆಲ್ಲ ಬಂದಾಗ ಅವರಿಗೆಲ್ಲ ವಿಧವಾದಂತಹ ಸಹಾಯಗಳನ್ನು ಮಾಡೋದು ನೀವು ಮಾಡ್ತಿರ್ತೀರಾ. ಬಹಳ ಸಂತೋಷದಿಂದ ಮಾಡ್ತೀರಾ, ತುಂಬ ಹೆಮ್ಮೆಯಿಂದ ಅದನ್ನು ಹೇಳ್ಕೊಳ್ತೀರಾ. ಅದಕ್ಕೆ ನಿಮ್ಮ ಪರಿಚಯನೂ ಮಾಡಿಕೊಡೋಣ ಅಂತ. ಈ ರೀತಿ ದಂಪತಿಗಳು ತುಂಬ ಅಪರೂಪ. ಹೀಗೆ ಒಟ್ಟಾಗಿರುವಂಥವರು, ಒಂದೇ ವಿಷಯಕ್ಕೋಸ್ಕರ, ಒಂದೇ ವಿಚಾರಕ್ಕೋಸ್ಕರವಾಗಿ ಪರಸ್ಪರ ಸಹಕಾರದಿಂದ, ಒಮ್ಮತದಿಂದ ಕೆಲಸ ಮಾಡೋವಂಥವ್ರು ತುಂಬ ಅಪರೂಪ. ನೀವಿಬ್ಬರನ್ನು ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಅದರಿಂದ ಮೇಡಮ್ ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳಿ ಅಂತ. ಖಂಡಿತ ಹೇಳಿ ಮೇಡಮ್. ಅವ್ರು ಹೇಳಿದಾಗೆ ನಾನು ಕೂಡ ಬಾಲ್ಯದಲ್ಲಿ ಒಂದು ಕನ್ನಡದ ವಾತಾವರಣದಲ್ಲೇ ಬೆಳೆದೆ ಅಂತ ಹೇಳಬೇಕು. ನಮ್ಮ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಕೂಡ ಕನ್ನಡದ ಮೇಷ್ಟ್ರುಗಳೇ. ಹಾಗಾಗಿ ಕನ್ನಡದ ವಾತಾವರಣ ತುಂಬ ಚೆನ್ನಾಗೇ ಇತ್ತು. ಹಿಂದಿ ವಿಶಾರದಕ್ಕೆ ಒಂದು ಕನ್ನಡ ಪೇಪರ್ ಎಕ್ಸಾಮ್ಗಿತ್ತು. ಆ ಹಿಂದಿ ಕಲಿಯೋರು ಕೂಡ ಬಂದು ನಮ್ಮ ತಂದೆ ಹತ್ರ ಕನ್ನಡ ಹೇಳಿಸ್ಕೊಂಡು ಹೋಗೋರು. ಇನ್ನು ನಮ್ಮ ಚಿಕ್ಕಪ್ಪ ರಾಮಚಂದ್ರ ಅಂತ. ನಿಮ್ದು ಯಾವ ಊರು ಮೇಡಮ್? ನಮ್ಮದು ತುಮಕೂರು ಹತ್ರ ಅಳಲ್ಘಟ್ಟ ಅಂತ ನಮ್ಮದು ಹಳ್ಳಿ. ಅದು ನಾನು ಬೆಳೆದಿದ್ದು ಎಲ್ಲ ತುಮಕೂರಲ್ಲೇ, ಹೈಸ್ಕೂಲ್ ತನಕನೂ ತುಮಕೂರಲ್ಲೇ. ಸೊ ನಮ್ಮ ಚಿಕ್ಕಪ್ಪ ಕೂಡ ಕನ್ನಡ ಪಂಡಿತರು, ಕವಿ ದೊಡ್ಡರಂಗೇಗೌಡರಿಗೆ ಮೇಷ್ಟ್ರಾಗಿದ್ದವರು. ದೊಡ್ಡರಂಗೇಗೌಡರು ಜ್ಞಾಪಿಸ್ಕೊಂತ ಇರ್ತಾರೆ, ಅವರಿಂದ ನಾನು ಕನ್ನಡ ಕಲಿತೆ ಅಂತ. ಏನು ಹೆಸರು? ರಾಮಚಂದ್ರ ಅಂತ. ನಮ್ಮ ದೊಡ್ಡಪ್ಪನೂ ನರಸಿಂಹಮೂರ್ತಿಗಳು ಅಂತ, ಅವರು ಕನ್ನಡ ಮೇಷ್ಟ್ರು, ಜೊತೆಗೆ 1000 ಗಾದೆಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ರು. ಹಾಗಾಗಿ ನಮಗೂ ಕನ್ನಡದ ಬಗ್ಗೆ ಅಂದ್ರೆ ಈಗಲೂ ಇದೆಯಾ ಪುಸ್ತಕ? ಅವರ ಮಗನ ಹತ್ರ ಇದೆ. ಪಬ್ಲಿಷ್ ಆಗಿಲ್ವಾ? ಪಬ್ಲಿಷು ಕಸ್ತೂರಿನಲ್ಲಿ ಬಂದಿತ್ತು ಅಂತ ನೆನಪು. ಅವನ ಹತ್ರ, ನಮ್ಮ ದೊಡ್ಡಪ್ಪನ ಮಗನ ಹತ್ರ ಇದೆ. ಹಾಗಾಗಿ ಮೊದಲಿಂದಲೂ ಕನ್ನಡದ ವಾತಾವರಣನೇ ಇತ್ತು. ಅದಕ್ಕೆ ತಕ್ಕನಾಗಿ ನಂದು SLC ಆದ ತಕ್ಷಣ ನಮ್ಮ ಮ್ಯಾಥ್ಸ್ ಟೀಚರ್ ಒಬ್ಬರು, ನನಗೆ ಮ್ಯಾಥ್ಸಲ್ಲೂ ಇಂಟ್ರೆಸ್ಟು, ಕನ್ನಡದಲ್ಲೂ ಇಂಟ್ರೆಸ್ಟು. ಆಗ ಯಾವಾಗ 68ನೇ ಇಸ್ವಿಲಿ ಕನ್ನಡಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಬರ್ತಾ ಇತ್ತು. ಆವಾಗ ನಾಗರತ್ನಮ್ಮ ಅಂತ ಟೀಚರು, ನಿಂಗೆ ಕನ್ನಡದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಕನ್ನಡ ಟೈಪಿಂಗ್ ಕಲ್ತ್ಬಿಡು, ನಿಂಗೆ ಮುಂದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂದರು. ಆ ರೀತಿ ಕನ್ನಡ ಟೈಪಿಂಗ್ನ ಆವಾಗ ಕಲಿತೆ. ಅದಾದಮೇಲೆ ನಂದು ಗ್ರ್ಯಾಜುಯೇಷನ್ ಆಯಿತು. ಜೊತೆಗೆ ಇಮಿಡಿಯೇಟಾಗಿ ನನಗೆ ಕೆಲಸ ಸಿಕ್ತು. ಕೇಂದ್ರ ಸರ್ಕಾರದಲ್ಲೇ ಆಂಥ್ರೋಪಾಲಜಿಕಲ್ ಸರ್ವೇನಲ್ಲಿ ಕೆಲಸ ಸಿಕ್ತು. ಏನಾಗಿ ಮಾಡಿದ್ರೆ? ನಾನು ಸೇರಿದ್ದು ಆ್ಯಕ್ಚುಲಾಗಿ
ಅಡ್ಮಿನಿಸ್ಟ್ರೇಷನಲ್ಲೇ. ಬಟ್ ಒಂದು 3 ವರ್ಷದೊಳಗೆ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ತಗೊಂಡು ಪ್ರಮೋಷನ್ಗಳು ಸಿಕ್ತು. ಅದು ಕೂಡ ಒಂದು ರಿಸರ್ಚ್ ಆರ್ಗನೈಸೇಷನ್. ಈ ಶೆಡ್ಯೂಲ್ಡ್ ಕ್ಯಾಸ್ಟು ಇವರು ಎಲ್ಲ ಇರ್ತಾರಲ್ಲ, ಅವರ ಸ್ಟಡಿ ಮಾಡೋದು ಎಲ್ಲ ವಿಜ್ಞಾನಿಗಳು ಹೋಗಿ ಮಾಡ್ಕೊಂಬರೋರು. ಅದ್ರದ್ದೆಲ್ಲ ಸೋಷಿಯಲ್ ಸೈನ್ಸ್ ತರ ಪೂರ್ತಿ ಟ್ರೈಬಲ್ದು ಎಲ್ಲ ಟ್ರೈಬಲ್ಸ್ದು ವೀಕರ್ ಸೆಕ್ಷನ್ಸು ಈ ಥರ ಇರೋರನ್ನೆಲ್ಲ ಮಾಡ್ಕೊಂಬರೋರು. ಅಲ್ಲಿ ನಾನು ಅಷ್ಟೊತ್ತಿಗೆ ನನಗೆ ಕನ್ನಡ ಟೈಪಿಂಗ್ದು ಬೇಕಾಗಲೇ ಇಲ್ಲ, ಕೇಂದ್ರ ಸರ್ಕಾರದ್ದು ಇದು. ಆದ್ರೆ ಅಲ್ಲಿಗೆ ನಾನು ಟೆಕ್ನಿಕಲ್ ರಿಪೋರ್ಟ್ಸ್ಗಳನ್ನೆಲ್ಲ ಟೈಪ್ ಮಾಡ್ತಾ ಇದ್ದೆ. ಒಂದು ಕ್ಯೂರಿಯಾಸಿಟಿ ನನಗೆ, ಹೇಗೆ ಮಾಡ್ತಾರೆ ಇಂಗ್ಲೀಷಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆದ್ರಿಂದ ಇಂಗ್ಲೀಷಲ್ಲಿ ಕಲ್ತಿದ್ರಿ. ಸರಿ, ಅದಾದ್ಮೇಲೆ ಇವರು 72ನೇ ಇಸ್ವಿನಲ್ಲಿ ನಮ್ಮ ಮದುವೆ ಗೊತ್ತಾಯ್ತು. ಆ ಮದುವೆ ಗೊತ್ತಾದ ಒಂದು 15 ದಿನಕ್ಕೆ ಮೊದಲನೇ ಅವರ ಆರ್ಟಿಕಲ್ ಬಂದಿದ್ದು, ವಸುಂಧರೆ ಬಂಜೆ ಆದಾಳೆ ಅಂತ. ಹಾಗಾಗಿ ಅವತ್ತಿಂದ ಸತತವಾಗಿ 52 ವರ್ಷದಿಂದಲೂ ಅವರ ಪ್ರತಿಯೊಂದು ಬರವಣಿಗೆನೂ ಓದ್ಕೊಂಡು ಬಂದೆ. ಕನ್ನಡದ್ದು ತುಂಬಾ ಫಲಪ್ರದ ಅಲ್ಲ. ಅದಾದ್ಮೇಲೆ ಅದೇ ಇವ್ರದ್ದು ಬೆಂಗಳೂರು, ನಮ್ಮಿಬ್ರದ್ದು ಬೇರೆ ಬೇರೆ ಆಫೀಸ್ ಆದ್ರಿಂದ ಇವ್ರದ್ದು ಬೆಂಗಳೂರು, ನನ್ನ ಮೈಸೂರಲ್ಲಿತ್ತು. ಅವಾಗ ಇವ್ರು ಫೀಲ್ಡ್ಗೆ ಹೋಗ್ತಾ ಇದ್ದಾಗ ಮೈಸೂರಲ್ಲೇನಾ ಇರೋದು? ಹೌದು, ಮೈಸೂರು. ಅದ ಒಂದೊಂದು ಸೌತ್ ಇಂಡಿಯಾಕ್ಕೊಂದು, ಕಲ್ಕತ್ತಾ, ಶಿಲಾಂಗ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಆ ಥರ ಇತ್ತು. ಸೊ ಅವಾಗ ಇವರು ಫೀಲ್ಡ್ ವರ್ಕ್ ಹೋದಾಗ ಏನೇನು ಬೇಕೋ ಇನ್ಫಾರ್ಮೇಷನ್ ಬೇಕಾದರೆ ಅವ್ರದ್ದೆಲ್ಲ ಕೊಟ್ಟು ನಾನು ಆ್ಯಕ್ಚುಲಿ ಸೈನ್ಸ್ ಓದ್ದೋಳೆ ಅಲ್ಲ, ಆದ್ರೂ ಇವರಿಂದಾಗಿ ಆ ಸೈನ್ಸ್ ಏನೇ ಬಂದರೂ ಇವ್ರಿಗೆ ಬೇಕಾಗಿರೋವಂಥದ್ದನ್ನೆಲ್ಲ ಇನ್ಫಾರ್ಮೇಷನ್ ಕೊಡೋದು ಎಲ್ಲ ಮಾಡ್ತಿದ್ದೆ. ಸರಿ, ಆಮೇಲೆ 75ರಿಂದ ಹೀಗೆ ಅಲ್ಲಿ ಕೆಲಸ ಮಾಡಿದ್ವಿ. ಧರ್ಮಕ್ಕೆ ನೀವು ಆಮೇಲೆ ಮತ್ತೆ ಇಬ್ರು ಒಟ್ಟಿಗೆ ವರ್ಗಾವಣೆ ಮಾಡ್ಕೊಂಡು ಮೇಘಾಲಯಕ್ಕೆ ಹೋದ್ವಿ. ಅಲ್ಲೂ ಕೂಡ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ವಾಪಸ್ ಬಂದ ಮೇಲೆ ಅವರ ಬರವಣಿಗೆ ತುಂಬ ಆಗ್ತಾ ಇತ್ತು, ಚೆನ್ನಾಗಿ ಆಗ್ತಾ ಇತ್ತು. ಅಷ್ಟೊತ್ತಿಗೆ ನಾನು ಕೆಲ್ಸಕ್ಕೆ ಸೇರಿ 20 ವರ್ಷನೂ ಆದ್ರಿಂದ ಮಕ್ಕಳು ಹೈಸ್ಕೂಲ್ ಲೆವೆಲಿಗೆ ಬಂದರು. ಆವಾಗ ನಾನು ಇಬ್ರು, ಒಬ್ಬ ಮಗ ಒಬ್ಬ ಮಗಳು. ಆಗ ತೀರ್ಮಾನ ಮಾಡ್ಕೊಂಡು ಬೇಡ ಅಂತ, ಇವ್ ರೈಟಿಂಗಿಗೂ ಹೆಲ್ಪ್ ಆಗಬೇಕು, ಮಕ್ಕಳದು ಒಂದು ಬೆಳವಣಿಗೆಗೆ ಬೇಕು ಅಂತ ನಾನು VRS ತಗೊಂಡು ಬೆಂಗಳೂರಿಗೆ ಬಂದ್ವಿ, ನೆಲೆಸಿದ್ದಾಯ್ತು. ಅದೇ ಟೈಮ್ಗೆ ಇವ್ರಿಗೆ ಒಟ್ಟೊಟ್ಟಿಗೆ 8-10 ಪುಸ್ತಕಕ್ಕೆ ನವಕರ್ನಾಟಕದಿಂದ ಕಾಂಟ್ಯಾಕ್ಟ್ ಬಂತು. ಅವಾಗ ಸಡನ್ ಬರೀರಿ ಅಂತ. ಅದುವರ ತನಕ ಅವರು ಕೈಲೇ ಬರೆಯೋರು ಆರ್ಟಿಕಲ್ಸು. ಬಹುಶಃ 4-5 ಬುಕ್ ಅಷ್ಟೊತ್ತಿಗೆ ಬಂದಿತ್ತು, ಅದೆಲ್ಲ ಅವರೇ ಕೈಲಿ ಬರೆದಿದ್ರು. ಒಂದೇ ವರ್ಷದಲ್ಲಿ 8 ಪುಸ್ತಕಕ್ಕೆ ಇವರು ಒಪ್ಕೊಂಡ್ಬಂದ್ಬಿಟ್ರು ಕಾಂಟ್ಯಾಕ್ಟು. ನಾವು ಕರ್ನಾಟಕದ ನಿಮ್ಮ ಬಲದ ಮೇಲೆ ಅಲ್ಲ, ಅವಾಗ ನಾನು ಟೈಪ್ ಮಾಡ್ಕೊಡ್ತಿರ್ಲಿಲ್ವಲ್ಲ. ಹೇಳಿದಾಗ ನನ್ಗೊಂದು ರೀತಿ ಗಾಬರಿ ಆಯ್ತು. 1 ವರ್ಷದಲ್ಲಿ 8 ಪುಸ್ತಕನ ಒಪ್ಕೊಂಡು ಬರೆಯೋದು ಒಂದು ವಿಷಯ ಆದರೆ ಅದನ್ನು ಮತ್ತೆ ನೀವು ಫೈನಲ್ ಆಗಿ ಕೈಲಿ ಬರೆದು ಹೇಗೆ ಕೊಡ್ತೀರಾ ಅಂತ. ಆಗ ಸಡನ್ ಆಗಿ ನನಗೆ ಬಂತು, ನಾನು ಕನ್ನಡ ಟೈಪಿಂಗ್ ಕಲ್ತಿದ್ದೀನಲ್ವಾ, ಒಂದು ಕನ್ನಡ ಟೈಪ್ ರೈಟರ್ ತಂದ್ಬಿಡೋಣ, ಒಂದು 15 ದಿನ ನಾನು ಪ್ರಾಕ್ಟೀಸ್ ಮಾಡ್ಕೊತೀನಿ ಅಂತ ಹೋಗಿ ಆ ಟೈಪ್ ರೈಟರ್ ಬುಕ್ಕು ತಗೊಂಡು ಟೈಪ್ ರೈಟರ್ ತಗೊಂಡು ಮನೆಗೆ ಬಂದ್ವಿ. ಬಂದು ಕೂತ್ಕೊಂಡ್ರೆ ನನಗೆ 20 ವರ್ಷ ಆಗೋಗಿದೆ ಬಿಟ್ಟು, ಹೆಚ್ಚು ಕಡಿಮೆ 72ರಿಂದ ಮಾಡೇ ಇರಲಿಲ್ಲ ತಿರ್ಗಾ. ಅಂದ್ಬಿಟ್ಟು ಆ ಪುಸ್ತಕನೂ ಇಟ್ಕೊಂಡು ಟೈಪ್ ರೈಟರ್ ಮೇಲೆ ಕೈ ಇಟ್ಟರೆ ಆಟೋಮೆಟಿಕ್ ಆಗಿ ಈಜು ಸೈಕಲ್ ಕಲ್ತವ್ರು ಹೊಡಿತಾರೆ ಅಂತಲ್ಲ, ಆ ಥರ ಪುಸ್ತಕ ನೋಡಲೇಬೇಕಾಗ್ಲಿಲ್ಲ. ಸೊ ಅಲ್ಲಿಂದ 92ರಿಂದ ಶುರುವಾದ್ದು. ಸೊ ಹೆಚ್ಚು ಕಡಿಮೆ 30 ವರ್ಷ ಆದ್ರೂ 30 ವರ್ಷ ಅಲ್ಲ, ಅದು ಮರ್ತು ಇರಲಿಲ್ಲ. ಆ 30 ವರ್ಷದಿಂದ ಯಾವುದೇ ಒಂದು ಲೇಖನ ಇರ್ಬೋದು, ಪುಸ್ತಕನೇ ಇರ್ಬೋದು, ಪ್ರತಿಯೊಂದನ್ನು ನಾನೇ ಟೈಪ್ ಮಾಡ್ತೀರಾ? ಕಂಪ್ಯೂಟರ್? ಇವಾಗ ಕಂಪ್ಯೂಟರ್ ಸುಮಾರು ವರ್ಷ ಇದರಲ್ಲೇ ಮಾಡಿದ್ವಿ, ಟೈಪಿಂಗಲ್ಲೇ ಮಾಡಿದ್ವಿ. ಅವಾಗ್ಲೂ ಕರೆಕ್ಷನ್ಸದು ಗೊತ್ತಲ್ಲ, ಮತ್ತೆ ಮಾಡಲೇಬೇಕಾಗದು. ಆಮೇಲೆ ಯಾವಾಗ ಕಂಪ್ಯೂಟರ್ದು ಬಂತು ಅಷ್ಟೊತ್ಕೊಂಚೂರು ಕಂಪ್ಯೂಟರ್ದು ಕೂಡ ಯಾವುದೋ ಟ್ಯಾಲಿನಂತೆ ಆ ಪ್ಯಾಕೇಜ್ ಅಂತ ಕಂಪ್ಯೂಟರ್ದು ಅಭ್ಯಾಸ ಇತ್ತು. ಸೊ ಕಂಪ್ಯೂಟರ್ ತಂದ ಮೇಲೆ ನಿಮ್ಮ ಅಂಕಣ ಇರೋ ಥರ ಲೀಲಾಜಾಲವಾಗಿ ಅವ್ರಿಗೆಲ್ಲ ಪೂರ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಅವ್ರು ಅಷ್ಟೊಂದು ಬರೆಯೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಹೌದು, ಕೈಯಿಂದಲೇ ಬರೆಯೋದಾದ್ರೆ ಇಷ್ಟು ಸ್ಪೀಡಾಗಿ ಮಾಡೋಕ್ಕಾಗಲ್ಲ. ಇಷ್ಟು ತ್ವರಿತವಾಗಿ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಇದಾಗಲೇ. ಇನ್ನೂ ಒಂದು, ನೀವು ಆಗಲೇ ಹೇಳಿದ ಹಾಗೆ ನಿಮಗೂ ಒಳ್ಳೆ ಕನ್ನಡದ ವಾತಾವರಣ ಅದರಲ್ಲಿ ಬೆಳೆದಿದ್ರಿಂದ, ಸಾಹಿತ್ಯದ ಒಂದು ಸಂಪರ್ಕನೂ ಚೆನ್ನಾಗಿ ಇದ್ದಿದ್ರಿಂದ ಬಹುಶಃ ಅದನ್ನು ಓದ್ತಾ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಹಾಕೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ಕಾಗಡದ್ದು ಎಲ್ಲ ಚೆನ್ನಾಗಿದ್ದಿದ್ರಿಂದ ಫಸ್ಟ್ ಪ್ರೂಫ್ ನಾನೇ ನೋಡೋದು ಇವತ್ತಿನ ತನಕನೂ. ನಾನು ಮಾಡಿ ಫೈನಲ್ ಆಗಿ ಅವ್ರು ನೋಡ್ತಾರೆ, ಬಟ್ ಫಸ್ಟ್ ಪ್ರೂಫ್ ನೋಡೋದು, ಟೈಪ್ ಮಾಡೋದು, ಈವನ್ನು
ಸಣ್ಣ ಪುಟ್ಟ ಲೇಔಟ್ಗಳಿದ್ರು ಮಾಡೋದು ಎಲ್ಲ ಮಾಡ್ತೀನಿ. ಅದು ಪೂರ್ತಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ನಾನು. ಆ ಕನ್ನಡದ ಬಗ್ಗೆ, ಒಂದು ಭಾಷೆ ಬಗ್ಗೆ ಇರೋ ಅಭಿಮಾನ ಅದು ನಮಗೆ ಪೂರ್ತಿ ಇನ್ವಾಲ್ವ್ ಆಗೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಪೂರ್ತಿ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಎಷ್ಟು 42 ವರ್ಷ ಆಗಿದೆಯಾ ಮದುವೆ ಆಗಿ ನಿಮಗೆ? 49 ಆಗ್ತಾ ಬಂದಿದೆ. ಮುಂದಿನ ವರ್ಷಕ್ಕೆ 50 ವರ್ಷ ಆಗುತ್ತೆ. ಹೌದಾ? ಗೋಲ್ಡನ್ ಜೂಬಿಲಿ ಆಫ್ ಯುವರ್ ಮ್ಯಾರೇಜ್. ಬಹಳ ಸಂತೋಷ. ನಿಮ್ಮನ್ನ ಹಿಂದೆ ನಾನು ಮಾತಾಡಿಸಿದಾಗ ನಿಮ್ಮ ಲವಲವಿಕೆ, ಅದರ ಜೊತೆಗೆ ತಾವು ಅನಂತರಾಮ್ ಅವರಿಗೆ ಯಾವ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದೀರಿ ಅಂತ ಕೇಳಿ ನಂಗೆ ಭಾಳ ಸಂತೋಷ ಆಗೋಯ್ತು. ಯಾಕೆಂದರೆ ನಾವು ಸಾಮಾನ್ಯವಾಗಿ ನೋಡುವಾಗ ಸರ್, ಏನೋ ಎತ್ತು ಏರಿಗೆ ಎರೆದ್ರೆ ಕೋಣ ನೀರಿಗೆ ಎಳೆಯುತ್ತೆ ಅನ್ನೋವಂಥ ಸಂಸಾರಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಲ್ಲೂ ವಯಸ್ಸಾಗ್ತಾ ಮಕ್ಕಳು ಬೆಳೆದು ದೊಡ್ಡವರಾಗ್ಬಿಟ್ಮೇಲೆ ಇವ್ರದ್ದು ಏನೇನೋ ಡಿಫ್ರೆನ್ಸಸ್ ಎಲ್ಲ ಒಂಥರ ಮ್ಯಾಗ್ನಿಫೈ ಆಗೋಗುತ್ತೆ. ಹಾಗಾಗದೆ ಇವತ್ತಿಗೂ ಕೂಡ ಒತ್ತುಮೆಯಾಗಿ ಅವ್ರ ಕೆಲಸಕ್ಕೆ ನಿಮ್ಮ ಸಹಕಾರ, ನಿಮ್ಮ ಇದಕ್ಕೆ ಅವರ ಪ್ರೋತ್ಸಾಹ ಅಂತ ಇಟ್ಕೊಂಡು ತುಂಬ ಕೇಳಿ ಸಂತೋಷ ಆಯಿತು. ಅದಕ್ಕೋಸ್ಕರ ಅನಂತರಾಮ್ ಅವ್ರಿಗೆ ನಾನು ಹೇಳಿದ್ದೆ, ನಿಮ್ಮ ಶ್ರೀಮತಿಯವ್ರನ್ನೂ ಕರ್ಕೊಂಬರ್ಬೇಕು ಮೇಡಮ್, ಅನ್ನಪೂರ್ಣ ಅವ್ರನ್ನ ಅಂತ. ನೀವು ಬಂದಿದ್ದು ಮತ್ತು ಇನ್ನೇನು ಹೇಳಬೇಕು ಅನ್ನೋದನ್ನು ಹೇಳಿ. ಏನಿಲ್ಲ, ನಮ್ಮ ಇದು ಒಂದೇನಂದ್ರೆ ನಾನು ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಪೂರ್ತಿ ಮಗ ಮಗಳು ಎಲ್ಲರೂ ಪೂರ್ತಿ ಸಪೋರ್ಟ್. ಅಮ್ಮ, ಒಳ್ಳೆ ಕುಟುಂಬ, ಅಪ್ಪ ಅಮ್ಮ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಅಂತ ನಮ್ಮನ್ನ ಎಷ್ಟು ಫ್ರೀ ಆಗಿ ಬಿಟ್ಟಿದ್ದಾರೆ ಅಂದರೆ, ಅಜ್ಜಿಯಾಗಿ ಇದಾಗಿ ಮೊಮ್ಮಕ್ಕಳಿಗೆ ಅಂತ ಖಂಡಿತ ಇಲ್ಲ. ಒಂದು ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು, ಊಟ ಮಾಡಿಸ್ಬೇಕು, ಆ ಥರ ಏನೂ ಇಲ್ಲ. ಏನೋ 6 ತಿಂಗಳು ವರ್ಷದ ತನಕ ಸ್ವಲ್ಪ ಹಾಗೂ ಈಗ ನೋಡ್ಕೊಂಡಿದ್ದು ಬಿಟ್ರೆ ಪೂರ್ತಿ ಮಗ ಸೊಸೆ ಇರ್ಬೋದು, ಮಗಳಿರ್ಬೋದು, ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನಮಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆಮೇಲೆ ನಾವು ಇಬ್ಬರೇ ಇವಾಗ ಇರೋದ್ರಿಂದ ಮಗ ಸೊಸೆ ಇದ್ರೂ ಕೂಡ ಅವರು ನಮ್ಮ ಬರವಣಿಗೆ, ನಮ್ಮ ಟೈಮಿಂಗ್ಸು, ಅವ್ರ ಟೈಮಿಂಗ್ಸ್ಗೆ ಅಂತ ಮಾಡಿ ಮೇಲೆ ಇದ್ರೂ ಕೂಡ ನಾವು ಪೂರ್ತಿ ಮಕ್ಕಳು ಬರುತ್ತವೆ, ಮೊಮ್ಮಕ್ಕಳು ಖುಷಿಯಾಗಿ ಆಟ ಆಡ್ತೀವಿ, ಕಾಲ ಕಳಿತೀವಿ. ಆದರೆ ಬಹುಶಃ 24 ಗಂಟೆಲಿ ಒಂದು 20 ಗಂಟೆ ನಿದ್ದೆ ಬಿಟ್ಟು ಎದ್ದಾಗೆಲ್ಲ ಬರೀ ರೈಟಿಂಗ್ಗೆ ನಾವು ಮಾತಾಡೋದು ಕೂಡ. ಕುಟುಂಬದಲ್ಲಿ ಯಾವ ಎಲ್ಲ ಸಂಸ್ಕೃತಿ ಸಂಸ್ಕಾರ ಎಲ್ಲವೂ ಕೂಡ ಮೇಳೈಸಿರುವಂಥ ಒಂದು ಅತ್ಯಂತ ಉತ್ತಮವಾದಂಥ ಕುಟುಂಬ ನಿಮ್ಮದು, ನಿಜ ಹೇಳ್ಬೇಕಂದ್ರೆ ಅಲ್ವಾ? ಮಕ್ಕಳುಗಳು ಕೂಡ ಪೂರ್ತಿ ನಮ್ಗೆ ಆ ಥರ ಇದು ಮಾಡಿದ್ದಾರೆ. ಅವರ ಅಪ್ಪಂದು ಬ್ಯುಸಿ ಶೆಡ್ಯೂಲ್ ನೋಡಿ ಮಗಳಂತೂ ಊರಿಂದ ಬರ್ಬೇಕಾರೆ, ಅಪ್ಪ ನಾಳೆ ಬಿಡುವಾಗಿರ್ತೀಯ ಬರಲ್ಲ ಅಂತ ಕೇಳ್ಬಿಟ್ಟು ಬರ್ತಾಳೆ. ಆ ಥರ ಒಂದು ಅವ್ರ ಮನೆಯಲ್ಲೂ ಕನ್ನಡ ವಾತಾವರಣ ತುಂಬ ಇದೆ. ಹಾಗಾಗಿ ಮಗಳು ಸೇರಿಸಿ ಕಟ್ಟಿರೋವಂಥದ್ದು ಕನ್ನಡ ವಾತಾವರಣ, ಕನ್ನಡ ಸಾಹಿತ್ಯ, ಆಮೇಲೆ ಈ ವಿಷಯ ಪ್ರೀತಿ. ನೀವು ಏನು ಮಾಡ್ತಾ ಇದ್ದೀರಿ, ಸಾಹಿತ್ಯ ವಿಜ್ಞಾನ ಇದ್ರ ಬಗ್ಗೆ ಎಲ್ಲ ಇರುವಂಥ ಪ್ರೀತಿ ಭಾಳ ಸಂತೋಷ ಆಗುತ್ತೆ. ಅದೇ ನಾನು ಮೊದಲು ವಿಜ್ಞಾನನೇ ಗೊತ್ತಿಲ್ಲ ಇದ್ದೋಳು, ಇವ್ರ ಪುಸ್ತಕಗಳು ಟೈಪ್ ಮಾಡಿ ಪ್ರೂಫ್ ನೋಡಿ ಇವಾಗ ಜಿಯಾಲಜಿದು ಯಾರು ಕೇಳಿದ್ರು ಹೇಳ್ಬೋದು ಅನ್ನೋಷ್ಟು ಮಟ್ಟಿಗೆ ಸ್ವಲ್ಪ ಬಂದಿದೆ. ಸೊ ಏನೋ ಇದು ಒಂದು ನನಗೂ ಸಿಕ್ಕಿದ್ದೊಂದು ಪುಣ್ಯ ಅನ್ಕೊಂತೀನಿ ಅಷ್ಟೇ. ಯಾಕೆಂದ್ರೆ ನಮ್ಗೆ ಎಷ್ಟೇ ಕನ್ನಡದ ಭಾಷೆ ಬಗ್ಗೆ ಇದ್ರೂ ಕೂಡ ಒಂದು ಬರವಣಿಗೆ ಅದಕ್ಕೆ ನಾನು ಕೈ ಹಾಕಿ ಸಣ್ಣ ಪುಟ್ಟದ್ದು ಬರೆದಿದ್ದೀನಿ. ಯಾವುದೋ 1-2 ಯುಗಾದಿ ಪ್ರಬಂಧ ಅಂತ ಬಂದಾಗ, ಇನ್ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಬರೀರಿಂದಾಗ ಮಾಡಿದಾಗ ಆ ಥರ ಒಂದು 3-4 ಬರೆದಿದ್ದೀನಿ. ಬಟ್ ನಾನಂತೀರಿ ನಾನು ಏನೇ ಬರೆದ್ರೂ ಕೂಡ ನಿಮ್ಗೆ ಹೆಸರಿರೋದ್ರಿಂದ ಬಹುಶಃ ಅದು ಅಯ್ಯೋ ಅನಂತರಾಮು ಬರ್ಕೊಟ್ಟಿರ್ಬೋದು ಅಂತ, ಅದರಿಂದ ನಾನು ಬರವಣಿಗೆ ಗಿಡಿಯಲ್ಲ ರೀ. ಆ ಥರ ಬರವಣಿಗೆ ಗಿಡಿಯಲ್ಲ ನಾನು, ಬೇಡ. ಈಗ ಅಲ್ಲ, ಅವ್ರು ಬರೆದಿದ್ದ ನೀವೇ ಮಾಡ್ಕೊಡೋದಲ್ವಾ? ಅಲ್ಲ, ಅದ್ರ ಬದಲು ನಿಮ್ಗಿರೋ ಒಂದು ಬರವಣಿಗೆ ಇದನ್ನ ಪೂರ್ತಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಪೂರ್ತಿ ಸಪೋರ್ಟ್ ಮಾಡ್ಕೊಂಡು ಹೋಗೋಣ, ಇಬ್ಬರು ಸೇರಿ ಒಟ್ಟಿಗೆ ಕನ್ನಡಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಅದೊಂಚೂರು ಮಾಡೋಣ ಅನ್ನೋ ಭಾವನೆಯಿಂದ ಮಾಡಿರೋದು ಬಿಟ್ಟರೆ ಇದು ನನಗೆ ಸಿಕ್ಕಿದೊಂದು ಪುಣ್ಯ ಅನ್ಬೋದು ಅಷ್ಟೇ. ಯಾಕೆಂದರೆ ಭಾವನೆ. ಹೌದು. ಜೊತೆಗೆ ಅವ್ರು ಹೇಳಿದಾಗೆ ನಮ್ಮ ಅತ್ತೆಯವರು ತುಂಬ ಓದೋರು. ಹೌದು, ತುಂಬ ನಮ್ಮ ಮನೆಗೆ ಬಂದರೂ ಕೂಡ ಮನೆಯಲ್ಲಿರೋ ಪುಸ್ತಕ ಎಲ್ಲ ಹಿಡ್ಕೊಂಡೇ ಓದೋರು. ಹಾಗಾಗಿ ಈ ಕಡೆ ತಾಯಿ ಮನೆ ಕಡೆ, ಅತ್ತೆ ಮನೆ ಕಡೆ ಎಲ್ಲ ಕನ್ನಡ ವಾತಾವರಣ ಇದ್ದಿದ್ದರಿಂದ ಬಹುಶಃ ಇದು ಒಂದು ಒಳ್ಳೆ ಸದಾವಕಾಶ ಆಯಿತು ಅನ್ಸುತ್ತೆ. ನಿಮ್ಮ ಹಿಂದೆ ಮುಂದೆ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಹಿಂದೆ ತಂದೆ ತಾಯಿಗಳು ಎಲ್ಲರೂ ಕೂಡ ಒಂದೇ ವಿಧವಾದಂಥ ಒಂದು ಸಂಸ್ಕಾರ ಶುದ್ಧಿಯನ್ನು ಇಟ್ಕೊಂಡಿದ್ದೀರಾ. ಭಾಳ ಸಂತೋಷ ಆಗುತ್ತೆ ಮೇಡಮ್. ನೀವು ಲೀಲಾಜಾಲಕ್ಕೆ ಬಂದು ಅನಂತರಾಮ್ ಅವ್ರ ಜೊತೆ ಬಂದಿದ್ದು ಅಲ್ಲದೆ ನಿಮ್ಮ ಅನುಭವವನ್ನು ಕೂಡ ಹೇಳ್ಕೊಂಡಿರೋದು. ಅದ್ರ ಜೊತೆಗೆ ಇನ್ನೊಂದು ಅನುಭವ ನಾನು ಹೇಳಬೇಕು ಅಂದರೆ, ಹೇಳಿ. ನಾನು ಈಗ ಟೈಪ್ ಮಾಡ್ತಾ ಇರ್ತೀನಲ್ಲ, ಇವನ್ನ ಪ್ರತಿ ಸತಿ ಎಷ್ಟೋ ಸರ್ತಿ ಕೇಳ್ತೀನಿ. ಯೂಶ್ವಲಿ ಅವ್ರು ಏನು ಮಾಡ್ತಾರೆ, ಮ್ಯಾನುಸ್ಕ್ರಿಪ್ಟ್ ಥರ ಕೀವರ್ಡ್ಸ್ ಥರ ಬರ್ಕೊಂಡಿರ್ತಾರೆ. ಅದಾದಮೇಲೆ ಮಧ್ಯ ಚೇಂಜ್ ಮಾಡಿ ಹೇಳ್ತಾ ಇರ್ತಾರೆ. ಅವ್ರು ಹೇಳೋ ಸ್ಪೀಡಿಗೆ ನಾನು ಟೈಪ್ ಮಾಡ್ಕೊಂಡು ಹೋಗ್ತಲೇ ಇರ್ತೀನಿ. ಬಟ್ ಯಾವುದೋ ಒಂದು ಟೈಮ್ನಲ್ಲಿ ಒಂಚೂರು ಸ್ಲೋ ಆಗುತ್ತೆ ನಂದು. ಬಟ್ ಅವ್ರು ಹೇಳಿರೋ
ವಾಕ್ಯ ಜ್ಞಾಪಕ ಇರುತ್ತೆ, ಬಟ್ ಆ ಪದ ಏನೋ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಂತ ನಿಲ್ಲಿಸ್ತೀನಿ. ನಿಲ್ಲಿಸ್ಬಿಟ್ಟು ಕೇಳ್ತೀನಿ, ರೀ ಆ ಹಿಂದಿಂದು ಪದ ವಾಕ್ಯ ಹೇಳಿ ಅಂತ ಹೇಳ್ತಾರೆ. ಆದರೆ ನನಗೆ ಆಶ್ಚರ್ಯ ಆಗೋದೇನು ಅಂದರೆ ಅವರು ಒರಿಜಿನಲ್ಲಾಗಿ ಹೇಳಿರೋ ಅಂಥ ಪದಕ್ಕೂ ಇವಾಗಿನ ಪದಕ್ಕೂ ವಿತಿನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಬೇರೆ ಪದನೇ ಉಪಯೋಗಿಸಿರ್ತಾರೆ. ಅಂದರೆ ಅವರ ಪದಗಳ ಒಂಥರ ಲೀಲಾಜಲವಾಗಿ ಉಪಯೋಗಿಸ್ತಾರೆ ಪದ. ಅಂದರೆ ಅನೇಕ ಪದಗಳ ಪರಿಚಯ ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಅವರ ಮೈಂಡಿಗೆ ಬರುತ್ತೆ ಅಂತ ನಂಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಮೇಲೆ ಇನ್ನೊಂದೇನಂದರೆ ಅವ್ರು ಯಾವುದೇ ಕೆಲಸ ತಗೊಳ್ಳಿ, ಒಂದು ಲೇಖನನೇ ಇರ್ಬೋದು, ಪುಸ್ತಕನೇ ಇರ್ಬೋದು, ತಳಮಟ್ಟಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ನಾನೇ ಒಂದೊಂದು ಸರ್ತಿ ಅಂತೀನಿ, ರೀ ಸಾಕು ಬಿಡ್ರಿ, ಯಾಕೆ ಇಷ್ಟೊಂದು ಕಷ್ಟಪಡ್ತೀರಾ ಅಂತ. ಒಪ್ಪಲ್ಲ, ಪೂರ್ತಿ ನಿಷ್ಠೆ ಮತ್ತು ಅದು ಪೂರ್ತಿ ಸರಿಯಾಗಿರಲೇಬೇಕು ಅನ್ನೋದು. ಅದಕ್ಕೆ ಅಷ್ಟು ಸಿದ್ಧಿ ಪ್ರಸಿದ್ಧಿ ಎರಡು ಬಂದಿರೋದ್ರಿಂದ ಬರಲ್ಲ. ಹೌದು, ಅದು ನಿಜ. ಆಮೇಲೆ ಅನಂತರಾಮ ಅಂತ ಹೇಳಿದ್ರೆ ಅವ್ರ ಬರವಣಿಗೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಎಲ್ಲರಿಗೂ ಕೂಡ ಮೆಚ್ಚುಗೆ ಆಗೋ ಈ ಕಾರಣಕ್ಕೆ. ಇನ್ನೊಂದೇನು ಅಂದ್ರೆ ಅವ್ರಿಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬಾ ಕನ್ಸರ್ನ್. ನಮ್ಮನೆ ಹತ್ರ ಮರ ಗಿಡ ಕಡಿಯಕ್ಕೆ ಯಾರು ಬಂದ್ರು ಕೂಡ ಅವ್ರನ್ನೆಲ್ಲ ಬೈದು ಕಳ್ಸೋರು. ಈ ಸ್ವಲ್ಪ ಬಡವರು ಬಂದು ಪರ್ಮಿಷನ್ ಕೇಳೋರು, ಸ್ವಾಮಿ ನಾವು ಒಣಗಿರೋ ಕಡ್ಡಿ ಮಾತ್ರ ಮುರ್ಕೊಂತೀವಿ ಅಂತ. ಅಂಥವ್ರಿಗೆ ಪರ್ಮಿಷನ್ ಕೊಡೋರು. ಆದರೆ ಒಬ್ಬರು ಒಂದು ಎಲೆ ಕಡಿ ಕೊಡ್ತು. ಒಂದು ಮರ ಪೂರ್ತಿ ಒಣಗೋಗ್ತಾ ಇದ್ರೆ ಮನೆಯಲ್ಲಿರೋದು ಅಥವಾ ರೋಡಲ್ಲಿರೋದು, ಮನೇಲಿ ಯಾವುದು ಇಲ್ಲ, ರೋಡಲ್ಲಿರೋದನ್ನೇ ಅಷ್ಟರ ಮಟ್ಟಿಗೆ ಕಾಯ್ಕೊಂಡಿದ್ದೀರ. ಒಂದ್ಸತಿ ಒಂದು ಮರದ್ದು ಪೂರ್ತಿ ಬೂಸ್ಟ್ ಬಂದ್ಬಿಟ್ಟಿತ್ತು ಅಂತ, ಗೆದ್ಲಿಡ್ದಿತ್ತು. ಏನು ಮಾಡಬೇಕು ಅಂದರೆ ಬೋನ್ಸಾ ಶ್ರೀನಿವಾಸನ್ ಅವರು ಹೇಳಿದ್ರು, ಅದಕ್ಕೊಂದಿಷ್ಟು ಉಪ್ಪು ಹಾಕಿ ಅದು ತಿರ್ಗಾ ಸರಿಯೋಲ್ಲ, ಆ ಥರ ಮಾಡಿ ಬಳಸಿದ್ರೆ ಇವತ್ತಿಗೂ ನಮ್ಮನೆ ಎದುರುಗಡೆ ಮನೆ ಅದಿದೆ, ಪಕ್ಕದ ಮನೆಯವ್ರು ಹೇಳ್ತಿರ್ತಾರೆ ಅನಂತರಾಮ್ ಅವ್ರು ಉಳಿಸಿದ ಗಿಡ ಇದು ಅಂತ. ಆ ಥರ ಪ್ರಾಣಿ ಪಕ್ಷಿಗಳ ಬಗ್ಗೆ, ಗಿಡಗಳ ಬಗ್ಗೆ, ಒಂದು ಅಳಿಲು ಎಲ್ಲೋ ಮೇಲಿಂದ ಬಿದ್ದಿದ್ರು ಅದನ್ನ ಮತ್ತೆ ಹಿಡ್ಕೊಂಡು ತಂದು ಅದಕ್ಕೆ ಹಾಲು ಕುಡಿಸಿ ಅದು ಸರಿಯೋಗೋ ತನಕ ಬೀಳಲ್ಲ ಅಂತಲ್ಲ, ಆ ಥರ ಒಂದು ಆ ನೇಚರ್ಗಳು ನಮಗೆ ಒಂಥರ ಖುಷಿ ಕೊಡುತ್ತೆ. ಒಂಥರ ಒಂದು ದಯೆ ಒಂದು ಇರಬೇಕು ಸಕಲ ಜೀವಿಗಳೊಳಗೆ ಅಂತ ಹೇಳ್ತಾರಲ್ಲ, ಸಣ್ಣ ಪುಟ್ಟದಾಗೆ ನಮ್ದು. ಇನ್ನು ಇವ್ರ ಹೆಸರಲ್ಲೇ ಈಗ ಒಂದು 3 ಲಕ್ಷದಲ್ಲಿ TR ಅನಂತರಾಮ್ ವಿಜ್ಞಾನ ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನ ಮಾಡಿದ್ದೀವಿ. ಏನ್ ಮಾಡ್ತೀರಾ ಅದರಲ್ಲಿ? ಅದರಲ್ಲಿ ಸ್ಕೂಲ್ ಮಕ್ಕಳುಗಳಿಗೆ, ಹೈಸ್ಕೂಲ್ನಲ್ಲಿ ಓದ್ತಿರೋಂಥ ಮಕ್ಕಳುಗಳಿಗೆ ಪ್ರೈಸ್ಗಳು. ಇವಾಗ ನಮ್ಮ ಹಳ್ಳಿಲಿ SLCಲಿ ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರಲ್ಲ ಅವ್ರಿಗೆ ಸುಮಾರು ಈಗಾಗಲೇ ಒಂದು 25 ವರ್ಷದಿಂದಲೂ ಕೊಡ್ತಿದ್ವಿ. ನಮ್ಮ ಅತ್ತೆ ಮಾವನವ್ರ ಹೆಸರಲ್ಲಿ ಅಲ್ಲ, ಫಸ್ಟ್ ಓವರ್ ಆಲ್ ಬಂದವ್ರಿಗೆ ಕೊಟ್ಟಿದ್ವಿ. ಆಮೇಲೆ ಬರ್ತಾ ಕನ್ನಡಕ್ಕೆ ಕೊಟ್ವಿ. ನಮ್ಮ ಅತ್ತೆಗೆ ನಮ್ಮ ಹಳ್ಳಿಲಿ, ತಾಳಗುಂದದ ಹಳ್ಳಿಲಿ ನಮ್ಮ ಅತ್ತೆಯವ್ರಿಗೆ ಕನ್ನಡದ ಬಗ್ಗೆ ಇಂಟ್ರೆಸ್ಟ್ ಇದರಿಂದ ಕನ್ನಡದಕ್ಕೆ ಕೊಟ್ವಿ. ಆಮೇಲೆ ಅಲ್ಲಿಯವರೆಲ್ಲ ಕೇಳಿದ್ರು, ನೀವು ಇಷ್ಟೆಲ್ಲ ಮಾಡ್ತೀರಾ, ನೀವು ವಿಜ್ಞಾನದವ್ರಿಗೆ ಕೊಡಲ್ವಾ ಅಂತ. ಹಾಗಾಗಿ ವಿಜ್ಞಾನದಲ್ಲಿ ಫಸ್ಟ್ ಬಂದವ್ರಿಗೆ ಕೊಡ್ತೀವಿ. ಈಗ 3 ವರ್ಷದಿಂದ ಒಬ್ಬ ಹೆಣ್ಣು ಮಗಳು SLCನಲ್ಲಿ ವಿಜ್ಞಾನದಲ್ಲಿ ಹೈಯೆಸ್ಟ್ ತಗೊಂಡು ಮತ್ತೆ PUCಗೆ ವಿಜ್ಞಾನನೇ ತಗೊಂಡ ಮೇಲೆ ಆ ಕಾಲೇಜಿಂದ ಒಂದು ಸರ್ಟಿಫಿಕೇಟ್ ಅವಳಿಗೊಂದು 10,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಸಾರಕ್ಕಿಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಸ್ವಲ್ಪ ಇನ್ನು ಬಡ ಮಕ್ಕಳು ಓದ್ತಾ ಇದ್ದಾರೆ, ಅಂಥ ಕಡೆಗೆ ಇದು ಮಾಡ್ತೀವಿ. ಕೆಲವು ಕಡೆ ಲೆಕ್ಚರ್ಸ್ ಇಡಿಸ್ತೀವಿ. ಹತ್ರ ಆ ಪ್ರತಿಷ್ಠಾನದಿಂದ ಇದು ಮಾಡ್ತಾ ಇದ್ವಿ. ಅದಕ್ಕೆ ನಾನೇ ಅಧ್ಯಕ್ಷರು, ಮಗ ಸೊಸೆ ಮಗಳು ಎಲ್ಲ ಕುಟುಂಬದ ಕೆಲಸ ಮಾಡ್ತಾ ಇದ್ದೀವಿ. ಆ ಥರ ಒಂದು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನೋಡ್ರಿ, ಔದಾರ್ಯ ಇದ್ರೆ, ಆಸಕ್ತಿ ಇದ್ರೆ, ನಮ್ಮದ್ರಲ್ಲಿ ಎಂತ ಶ್ರದ್ಧೆ ಇದ್ರೆ ಯಾವ್ಯಾವ ರೀತಿ ಅದು ಪ್ರವಹಿಸುತ್ತೆ, ಆ ಕಳಕಳಿ, ಆಸಕ್ತಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಗೌರ್ಮೆಂಟಿಂದ 2 ಸರ್ತಿ ಇವ್ರಿಗೆ ವಿಜ್ಞಾನ ಸಂವಹನಕಾರ ಮತ್ತು ಇನ್ನೊಂದು 2 ಕಡೆ 55,000 ರೂಪಾಯಿಂದ ಅವಾರ್ಡ್ ಬಂತು. ಅದಷ್ಟನ್ನು ತುಮಕೂರು ಸೈನ್ಸ್ ಸೆಂಟರ್ಗೆ 1 ಲಕ್ಷನೂ ಕೊಟ್ಬಿಟ್ಟು ತುಮಕೂರು ಜಿಲ್ಲೆಯಲ್ಲಿರೋ ಯಾವ ಸ್ಕೂಲ್ನವರು ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾರೋ ಅವ್ರಿಗೆ ಪ್ರತಿ ವರ್ಷ ಇವ್ರ ಹೆಸರಲ್ಲಿ ಅವಾರ್ಡ್ ಕೊಡ್ತಾ ಇದ್ದೀವಿ. ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಇವ್ರ ಹೆಸರಲ್ಲಿ ಪ್ರತಿ ವರ್ಷ ಒಂದು ಲೆಕ್ಚರು. ಈ ಥರ ನಮ್ಗೇನ್ ಸಾಧ್ಯನೋ ಅದನ್ನ ಇಬ್ರು ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಸಾಧ್ಯವಾಗ್ತಿದೆ, ತುಂಬಾ ಚೆನ್ನಾಗೇ ಮಾಡ್ತಿದ್ದೀರಮ್ಮ. ಅದು ಇಬ್ರು ಕೇಂದ್ರ ಸರ್ಕಾರದಲ್ಲಿದ್ದು ಇಬ್ರಿಗೂ ಪೆನ್ಷನ್ ಬರ್ತಿರೋದ್ರಿಂದ ನಮ್ಮ ಜೀವನೋಪಾಯಕ್ಕೆ ಏನು ತೊಂದರೆ ಇಲ್ಲ, ಮಕ್ಕಳುಗಳು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಹಾಗಾಗಿ ಇರೋದನ್ನ ಈ ತರ ಏನಾದ್ರು ಒಂದು ಸಮಾಜಕ್ಕೆ ಒಂದು ಮಾಡೋಣ ಅನ್ನೋದು ಅದು ಮಾಡ್ತಾ ಇದ್ದೀವಿ. ನಿಮ್ಗೆ ಸ್ವಾತಂತ್ರ್ಯ ಇದೆ, ಇಚ್ಛಾ ಜ್ಞಾನ ಕ್ರಿಯಾ 3 ಕೂಡ ಸಮ್ಮಿಳಿತವಾಗಿರುವಂತಹ ಒಂದು ಸಂಸಾರ ನಿಮ್ದು. ಬಹಳ ಸಂತೋಷ ಆಯ್ತು ಮೇಡಮ್. ನೀವು ಈ ರೀತಿಯಾಗಿ ಇದೆಲ್ಲ ಹೊಸ ವಿಚಾರಗಳು, ಅಂದರೆ ಪ್ರೈಸ್ ತಗೊಂಡಿರೋರು ಗೊತ್ತಿರುತ್ತೆ ಪ್ರಶಸ್ತಿಗಳು, ಆದರೆ ನೀವು ಲೀಲಾಜಾಲಕ್ಕೆ ಈ ವಿಚಾರನೂ ಹೇಳಿದ್ದು ಬಹಳ ಸಂತೋಷ ಆಯಿತು. ಜನಗಳಿಗೂ ತಿಳಿಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವು ನಮ್ಮ ಜೀವನೋಪಾಯಕ್ಕೆ ಬೇಕಷ್ಟು ಪೆನ್ಷನ್ ಬರ್ತಿದೆ. ಈಗ ಬಂದಿದ್ದನ್ನ
ನಮ್ಗೇನೇನಾಯ್ತು, ಯಾವುದೋ ಬಡ ಮಕ್ಕಳು ಬಂತ ಅವ್ರಿಗೆ ಒಂದಿಷ್ಟು ಇದು ಮಾಡೋದು, ಇಂಥ ಒಂದು ನಿಸ್ಪೃಹವಾದ ಭಾವನೆಯಿಂದ ಜೀವನ ಹಾಗಂತ ನಾವು ಹುಡ್ಕೊಂಡೋಗಿ ಕಡ್ದಿರು ನಮ್ಮ ಕಣ್ಣೆದ್ರಿಗೆ. ಈಗ ನಮ್ಮನೆ ಕೆಲಸದವ್ರ ಮನೆ ಹುಡುಗಿ ಮಗುನ ಒಂದು ಸ್ಕೂಲ್ನಲ್ಲಿ ಓದಿಸ್ತಿದ್ದಾಳೆ, ಅದಕ್ಕೇನೋ ಒಂದು ಅಡ್ಮಿಷನ್ಸ್ ಅಂತ ಏನೋ ಒಂಚೂರು ನಮ್ಮ ಕೈಲಾದ್ದು ಆ ಥರ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಒಂದು 10 ವರ್ಷದಿಂದ ನನಗೇನು ರೆಮ್ಯುನರೇಷನ್ನು ಬರುತ್ತೆ, ಅದನ್ನೆಲ್ಲ ಇದಕ್ಕೆ ಟ್ರಸ್ಟಿಗೆ ಕೊಟ್ಬಿಟ್ಟು ಅದನ್ನ ಬಳಕೆಗೆ ಈಗಾಗಲೇ ಹೇಳಿದಾಗೆ ನಿಮಗಿದೆ ಒಳ್ಳೆ ನಿವೃತ್ತಿ ವೇತನ ಬರುತ್ತೆ. ನಮಗೆ ಮನೆ ಇದೆ, ಎಲ್ಲ ಇದೆ, ಮಕ್ಕಳು ಸೆಟ್ಲ್ ಆಗಿದ್ದಾರೆ. ಎಕ್ಸ್ಟ್ರಾ ಅಮೌಂಟ್ನ ನಾನು ಬಳಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೆ. ಅದರಲ್ಲಿ ಇವೆಲ್ಲದನ್ನು ಮಾಡ್ಕೊಂಡು ಹೋಗ್ತಾ ಈ ಮಟ್ಟದ ಒಂದು ನಿಸ್ಪೃಹತೆ ಇರಬೇಕು ಸರ್ ಎಲ್ಲರಿಗೂ, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಬಹಳ ಸಂತೋಷ. ಹಳ್ಳಿಯಿಂದ ಬಂದವರು ಬಡತನನ ತುಂಬಾ ಅನುಭವಿಸಿದ್ದೀರ. 8ನೇ ಕ್ಲಾಸ್ನಲ್ಲಿ ನಾನು ಚಪ್ಪಲಿ ಹಾಕಿದ್ದು, ಅಲ್ಲಿವರೆಗೂ ಚಪ್ಪಲಿ ಹಾಕೋ ಅವಕಾಶ ಕೂಡ ಇರಲಿಲ್ಲ. ಆ ಥರದ ಕಷ್ಟಪಡೋದು ನೋಡಿದ್ರೆ ಮನ್ಸು ಸಂಕಟ ಆಗುತ್ತೆ, ಇವ್ರಿಗೆ ರಿಪೀಟ್ ಆಗಬಾರ್ದು ನನ್ನ ಕಷ್ಟ ಅಂತೇಳಿ. ಹೀಗಾಗಿ ಸ್ವಲ್ಪ ಒಂಚೂರು ಧಾರಾಳ ಕೊಡೋದಕ್ಕೂ ಮನಸ್ಸು ಬರುತ್ತೆ. ಹೌದು, ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಾ ನೀವು. ತುಂಬಾ ಒಂಥರ ಮನಸ್ಸು ತುಂಬಿ ಬರುತ್ತೆ. ಮಗ ಮಗಳು ಸೊಸೆ ಎಲ್ಲರೂ ಹೇಳೋದು ನಮ್ಗಳಿಗೂ ಏನೂ ಬೇಡ, ನಮ್ಗೆ ಬೇಕಾದಷ್ಟಿದೆ, ನಿಮ್ಗೆ ಏನು ಬೇಕೋ ಮಾಡಿ, ನಿಮಗೇನು ಬೇಕೋ ನಾವು ಕೊಡ್ತೀವಿ ಅಂತಾರೆ. ಆ ಥರದ ಒಂದು ವಾತಾವರಣ ಇದೆ. 3 ಜನ ಮೊಮ್ಮಕ್ಳಿದ್ದಾರೆ, 3 ಜನ ಮೊಮ್ಮಕ್ಳಿವೆ. ತಾತನ ಹತ್ರ ಕತೆ ಹೇಳಿಸ್ಕೊಂಬದ್ರಲ್ಲಿ ಎಕ್ಸ್ಪರ್ಟ್ಸ್. ಮಗ ಇವಾಗ ಅವನಿಗೆ 45 ವರ್ಷ, ಅವಾಗಿಂದ ಶುರು ಮಾಡಿದ್ದು ಕತೆ ಹೇಳೋದಕ್ಕೆ. ಮಗ ಮಗಳು ಮೊಮ್ಮಕ್ಕಳು ಎಲ್ರಿಗೂ ಕತೆ ಹೇಳೋದು ಅಂದ್ರೆ ತಾತ ಕತೆ ಹೇಳ್ತಾನೆ. ಇವಾಗ ಆಗಲೇ ಮಕ್ಕಳು ಬಿಡಿ, 2nd PUC ಮೊಮ್ಮಗ, ಮೊಮ್ಮಗಳೊಬ್ಳು 10th, ಇನ್ನೊಂದು 5th. ಆ ಮಕ್ಕಳಾಗೋ ತನಕ ಈಗ 2 ವರ್ಷದ ತನಕನೂ ಕೊನೆ ಮೊಮ್ಮಗಳು ಹೇಳಿಸ್ಕೊಂತಿದ್ಲು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ಅದು ಸೈನ್ಸ್ ಕತೆಗಳು ನೀವು ಹೇಳ್ದಾಗೆ ಕತೆನೇ ತುಂಬ ಚೆನ್ನಾಗಿ. ಹಾಗಾಗಿ ಅವ್ರದ್ದು ಒಂದು ಕೆಲವು ತುಂಬ ಒಂಥರ ಎನ್ವಿ ಮಾಡೋ ಆ ರೀತಿಯಲ್ಲಿ ನೀವು ಜೀವನ ಮಾಡ್ತಿದ್ದೀರಾ. ಎನ್ವಿ ಏನೂ ಇಲ್ಲ, ನಮಗೆ ತುಂಬ ಖುಷಿ ಆಗ್ತಾ ಇದೆ ಕೇಳಿ, ಸಂತೋಷ ಆಗ್ತಾ ಇದೆ, ನೆಮ್ಮದಿನೂ ಬರುತ್ತೆ. ಇಂಥ ಸುಸಂಸ್ಕೃತವಾದಂಥ ಕುಟುಂಬಗಳು ಇರಬೇಕು. ಇಂಥದ್ದು ಹೆಚ್ಚಾದರೆ ಇವತ್ತು ಸುಖ ಸಂತೋಷ ಅನ್ನೋದು ಹೆಚ್ಚಾಗಬೇಕು ಈ ಬೇರೆ ಸವಲತ್ತುಗಳಿಗಿಂತ ಅಂತ. ಇಂಡೆಕ್ಸ್ ಆಫ್ ಹ್ಯಾಪಿನೆಸ್ ಇಂಡೆಕ್ಸ್ ಜಾಸ್ತಿ ಆದರೆ ಮಾತ್ರ ಒಂದು ಸಮಾಜದ ಸ್ವಾಸ್ಥ್ಯ ಮತ್ತು ಸೌಖ್ಯ ಇವೆರಡು ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಕೆಲಸ ಮಾಡ್ತೀವಿ. ಬಹಳ ಸಂತೋಷ ಆಯಿತು ನೀವು ಬಂದಿದ್ದು, ನೀವು ಮಾತಾಡಿದ್ದಕ್ಕೆ ಹೊತ್ತು ಅಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇಬ್ಬರಿಗೂ ಕೂಡ. ತುಂಬ ಸಂತೋಷ.